ಅರಬ್ಬಿ ಸಿಹಿ ಪ್ರಾಜೆಕ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಪರ್ಣಾ ರಾವ್. ಎಸ್ ವೀಕ್ಷಕರೇ, ಏನು ಸದ್ಯ ಎಲ್ಲೆಡೆ ಒಂದು ಬರದ ಪರಿಸ್ಥಿತಿ ಇರುವಂಥದ್ದು. ಅದರಲ್ಲೂ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವಾರು ತಾಲೂಕು ಕೇಂದ್ರಗಳಲ್ಲಿ ಈಗ ನೀರಿನ ಸಮಸ್ಯೆ ಇದೆ. ಈ ಒಂದು ನೀರಿನ ಸಮಸ್ಯೆಗೆ ಒಂದು ಬಹುಮುಖ್ಯವಾದ ಒಂದು ಪ್ರಾಜೆಕ್ಟ್ ಅಥವಾ ಯೋಜನೆ ಒಂದು ಹೊರಬರ್ತಾ ಇದೆ. ಏನದು ಯೋಜನೆ? ಇಲ್ಲಿದೆ ನೋಡಿ. ಸದ್ಯ ರಾಜ್ಯದೆಲ್ಲೆಡೆ ಬರದ ಪರಿಸ್ಥಿತಿ ಇದೆ. ಅದರಲ್ಲೂ ಕರಾವಳಿಯ ದಕ್ಷಿಣ ಕನ್ನಡ ಜಿಲ್ಲೆಯ 2 ತಾಲೂಕುಗಳು ಬರಪೀಡಿತ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿವೆ. ಇದು ಕರಾವಳಿಗರ ಪಾಲಿಗೆ ನಿಜಕ್ಕೂ ಶಾಕಿಂಗ್ ನ್ಯೂಸ್. ಬೇಸಿಗೆ ಬಂತಂದ್ರೆ ಮಂಗಳೂರು ನಗರದವರು ಕುಡಿಯೋ ನೀರಿಗಾಗಿ ಪರದಾಡಬೇಕಾಗತ್ತೆ. ಆದ್ರೆ ಕರಾವಳಿಯಲ್ಲಿ ತಲೆದೂರಿರೋ ನೀರಿನ ಸಮಸ್ಯೆ ನಿವಾರಿಸಲು ಸಾಧ್ಯ ಅಂತಾರೆ ವಿಜ್ಞಾನಿ ಪ್ರೊಫೆಸರ್ ಸೀತಾರಾಮ್. ಅದಕ್ಕಾಗಿ ಪ್ರೊಫೆಸರ್ ಸೀತಾರಾಮ್ ಒಂದು ಯೋಜನೆಯನ್ನ ಕೂಡ ಸಿದ್ಧಪಡಿಸಿದ್ದಾರೆ. ಅದುವೇ ಸಮುದ್ರದಲ್ಲೇ ಸಿಹಿ ನೀರನ್ನ ಸಂಗ್ರಹಿಸೋ ಯೋಜನೆ. ಕರಾವಳಿಯ ಪ್ರಮುಖ ನದಿ ನೇತ್ರಾವತಿಯಿಂದ ಪ್ರತಿ ವರ್ಷ 120 ಟಿಎಂಸಿ ನೀರು ಅರಬ್ಬಿ ಸಮುದ್ರ ಸೇರುತ್ತೆ. ಆದ್ರೆ ಈ ನೀರಿಗೆ ಸಮುದ್ರದಲ್ಲಿ ಡ್ಯಾಂ ನಿರ್ಮಿಸೋದ್ರ ಮೂಲಕ ಸಂಗ್ರಹಿಸಿ ಅದನ್ನ ಮಂಗಳೂರು ನಗರದ ಜನರಿಗೆ ಉಪಯೋಗಿಸಲು ಅವಕಾಶ ಕಲ್ಪಿಸುವ ಯೋಜನೆ ಇದಾಗಿದೆ. ಕೋಸ್ಟಲ್ ರಿಸರ್ವಾಯರ್ಸ್ ಇಂದ ಬಹಳ ಅನುಕೂಲಗಳು ಇದೆ. ಆ ಅನುಕೂಲಗಳನ್ನು ನಮ್ಮ ಸೈಂಟಿಫಿಕ್ ಕಮ್ಯುನಿಟಿ ಮತ್ತು ಇಂಜಿನಿಯರ್ಸು ಮತ್ತು ಸ್ಟೇಟ್ ಗೌರ್ಮೆಂಟು ಅಂಡ್ ದೆನ್ ಪ್ರೈವೇಟ್ ಪೀಪಲ್ಲು ಎಲ್ಲರೂ ತುಲನೆ ಮಾಡಿ ಒಂದು ಸೂಕ್ತವಾದ ಪ್ರಾಜೆಕ್ಟನ್ನು ಮಾಡಬೇಕು. ನಮ್ಮ ಕೋಸ್ಟಲ್ ವಾಟರು ನಮ್ಮ ಕೋಸ್ಟಲಲ್ಲೇ ಉಳಿಬೇಕು ಅನ್ನೋದು ಈ ಪ್ರಾಜೆಕ್ಟ್. ಓಕೆ, ಕೋಸ್ಟಲಲ್ಲಿರೋ ವಾಟರು ಕೋಸ್ಟಲಲ್ಲೇ ಉಳಿಬೇಕು. ಕೋಸ್ಟಲ್ ಡೈನಮಿಕ್ಸ್ ಸ್ಟಡಿ ಮಾಡಬೇಕಾಗತ್ತೆ. ನಾನೇನು ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಕೋಸ್ಟಲ್ ಡೈನಮಿಕ್ಸನ್ನು ಸ್ಟಡಿ ಮಾಡಿ, ಕೋಸ್ಟಲ್ ಎರೋಷನ್ನು ಸ್ಟಡಿ ಮಾಡಿ, ಎಲ್ಲನೂ ಸ್ಟಡಿ ಮಾಡಿ ಮಾಡಲಿದ್ದಕ್ಕೆ ಮೆಥಡಾಲಜೀಸು ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರೋ 5 ಲಕ್ಷ ಜನಸಂಖ್ಯೆಗೆ 1 ವರ್ಷಕ್ಕೆ 1 ಟಿಎಂಸಿ ಕುಡಿಯೋ ನೀರಿನ ಅಗತ್ಯವಿದೆ. ಮುಂದಿನ ದಿನಗಳಲ್ಲಿ ಇದರ ಪ್ರಮಾಣ ಅಧಿಕವಾಗುತ್ತೆ. ಜೊತೆಗೆ ಕೃಷಿ ಕೈಗಾರಿಕೆಗಳಿಗೂ ನೀರಿನ ಅಗತ್ಯ ಹೆಚ್ಚಾಗ್ತಿದೆ. ಇಂತಹ ಸಂದರ್ಭದಲ್ಲಿ ಸಮುದ್ರದ ಪಾಲೋಗೋ ನೀರನ್ನ ಸಮುದ್ರದಲ್ಲೇ ಸಂಗ್ರಹಿಸಿದ್ರೆ ಸದುಪಯೋಗ ಮಾಡಿಕೊಳ್ಳಬಹುದು. ಈ ಯೋಜನೆಗೆ ಉತ್ತಮ ಸ್ಪಂದನೆಯೂ ವ್ಯಕ್ತವಾಗಿದೆ. ರಾಜ್ಯ ಸರ್ಕಾರ ಯೋಜನೆ ಜಾರಿಗೆ ಅವಕಾಶ ನೀಡಿದ್ರೆ ಕರಾವಳಿಯ ನೀರಿನ ಸಮಸ್ಯೆಯನ್ನ ನೀಗಿಸಲು ಸಾಧ್ಯ ಅಂತಾರೆ ಬಿಆರ್ ಶೆಟ್ಟಿ ಸಮೂಹ ಸಂಸ್ಥೆಯ ಜನರಲ್ ಮ್ಯಾನೇಜರ್ ಕುಶಾಲ್ ಶೆಟ್ಟಿ. ನಾವು ಕರಾವಳಿಯಲ್ಲಿ ಉಡುಪಿ ಆಗಲಿ ಮಂಗಳೂರು ಆಗಲಿ ಅಥವಾ ನಾರ್ತ್ ಕೆನರಾ ಡಿಸ್ಟ್ರಿಕ್ಟಲ್ಲಿ ಯಾವುದರಲ್ಲೂ ಇಷ್ಟು ಹೈಯೆಸ್ಟ್ ನಮಗೆ ಮಳೆ ಬಂದ್ರೂ ನಮಗೆ ಬೇಸಿಗೆಯಲ್ಲಿ 3-4 ತಿಂಗಳು ಕುಡಿಯುವ ನೀರಿನ ತೊಂದರೆ ಬರ್ತದೆ. ಈಗ ಉಡುಪಿಯಲ್ಲಿ ಈಗಲೇ ಶುರುವಾಗಿದೆ, ಮಂಗಳೂರಲ್ಲಿ ಈಗಲೇ ಶುರುವಾಗಿದೆ. ನಮ್ಮ ನೀರು ವರ್ಷಕ್ಕೆ ಇಷ್ಟು 14 ವೆಸ್ಟ್ ಫ್ಲೋಯಿಂಗ್ ರಿವರ್ಸ್ ಇದೆ. ಪಶ್ಚಿಮ ಘಟ್ಟದಿಂದ ಪಶ್ಚಿಮಾಭಿಮುಖವಾಗಿ ಹರಿಯುವ ನೀರು ಇಷ್ಟು ನೀರಿದ್ದು ನಮ್ಮಲ್ಲಿ ನೆರೆ ಬರ್ತದೆ. 3 ತಿಂಗಳು ಹೋದ ಬೇಸಿಗೆ ಕಾಲದಲ್ಲಿ 3-4 ತಿಂಗಳು ಕುಡಿಲಿಕ್ಕೆ ನೀರಿಲ್ಲ. ಇದು ಬಹಳ ದೊಡ್ಡ ವಿಪರ್ಯಾಸ. ಯಾಕೆ? ನಮ್ಮಲ್ಲಿ ನೀರಿಲ್ಲ, ನಮ್ಮಲ್ಲಿ ನೀರಿದೆ, ಆದರೆ ಆ ನೀರನ್ನು ಮ್ಯಾನೇಜ್ಮೆಂಟ್ ಮಾಡುವುದನ್ನು ಅದನ್ನು ಸರಿಯಾಗಿ ಮ್ಯಾನೇಜ್ ಮಾಡುವುದನ್ನು ಆ ಸಿಸ್ಟಮ್ ನಾವು ಇಟ್ಕೊಳ್ಳಿಲ್ಲ. ಒಟ್ನಲ್ಲಿ ಈ ಯೋಜನೆ ಜಾರಿಯಾದಲ್ಲಿ ಕರಾವಳಿಯ ಜನರಿಗೆ ಸಾಕಷ್ಟು ಅನುಕೂಲವಾಗಲಿದೆ. ಜೊತೆಗೆ ಅಕ್ಕಪಕ್ಕದ ಜಿಲ್ಲೆಗಳು ಕುಡಿಯೋ ನೀರಿನ ಸಮಸ್ಯೆಯನ್ನ ಬಗೆಹರಿಸಲಿದೆ. ಈಗಾಗಲೇ ಇಂತಹ ಯೋಜನೆಯನ್ನ ಇತರ ದೇಶಗಳು ಅಳವಡಿಸಿ ಸಕ್ಸಸ್ ಆಗಿವೆ. ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಕೂಡ ಮುಂದಾದ್ರೆ ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಯಲಿದೆ. ಕ್ಯಾಮರಾ ಪರ್ಸನ್ ಕಿರಣ್ ಕುಮಾರ್ ಜೊತೆ ಇರ್ಷಾದ್ ಉಪ್ಪಿನಂಗಡಿ, ಸುದ್ದಿ ಟಿವಿ, ಮಂಗಳೂರು. ಎಸ್ ವೀಕ್ಷಕರೇ, ಇದೊಂದು ಪ್ರಾಜೆಕ್ಟ್ ಏನಿದೆ ಅಂದರೆ ಬಹುಶಃ ಇಂದಿನ ದಿನಗಳಲ್ಲಿ ಅಭಿವೃದ್ಧಿ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಅಂದರೆ ಅಭಿವೃದ್ಧಿ ಬಹುಶಃ ಒಂದು ಪರಿಸರದ ಜೊತೆಗೆ ಒಬ್ಬ ಮನುಷ್ಯ ಆದವನು ಪರಿಸರದ ಜೊತೆಗೆ ಸಹಬಾಳ್ವೆ ನಡೆಸ್ತಾ ಒಂದು ಅಭಿವೃದ್ಧಿ ಬಹುಶಃ ಪಾಸಿಟಿವ್ ಕಡೆ ಹೋದಲ್ಲಿ ಖಂಡಿತವಾಗ್ಲೂ ಇದೊಂದು ಸಿಹಿ ಪ್ರಾಜೆಕ್ಟ್ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಬನ್ನಿ ಹಾಗಾದ್ರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ತಗೊಳ್ಳೋಣ ನಮ್ಮ ಪ್ರತಿನಿಧಿ ಇರ್ಷಾದ್ ಉಪ್ಪಿನಂಗಡಿಯಿಂದ. ಹಲೋ, ಹೇಳಿ ಇರ್ಷಾದ್, ಈಗ ಈ ಒಂದು ಪ್ರಾಜೆಕ್ಟ್ ಏನಿದೆ, ಈ ಪ್ರಾಜೆಕ್ಟು ಪ್ಲಸ್ ಆಗುತ್ತಾ ಅಥವಾ ಮೈನಸ್ ಆಗುತ್ತಾ? ಇದ್ರ ಬಗ್ಗೆ ಏನಾದರೂ ಬಹಳಷ್ಟು ಏನಾದರೂ ಆರೋಪ ಪ್ರತ್ಯಾರೋಪ ಏನಾದರೂ ಬರ್ತಾ ಇದೆಯಾ ಅಂತ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಇರ್ಷಾದ್? ಅಪರ್ಣ, ಸಮುದ್ರದಲ್ಲಿ ನೇತ್ರಾವತಿ ನದಿಗೆ ಜಲಾಶಯ ಕಟ್ಟುವಂತಹ ಯೋಜನೆ ಇದಾಗಿದೆ. ಈಗಾಗಲೇ ಮತ್ತು ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ
ಕುಡಿಯುವ ನೀರಿಗಾಗಿ ಸಾಕಷ್ಟು ತೊಂದರೆಯನ್ನು ಪ್ರಾರಂಭಿಸುತ್ತೆ. ಬೇಸಿಗೆ ಕಾಲ ಹತ್ರ ಬಂತಂದ್ರೆ ಕುಡಿಯುವ ನೀರಿಗೂ ಕಷ್ಟಪಡಬೇಕಾಗುತ್ತೆ. ಈಗಾಗಲೇ ಬರ ಪೀಡಿತ ಪ್ರದೇಶಗಳ ಪಟ್ಟಿಗೆ ದಕ್ಷಿಣ ಜಿಲ್ಲೆಯ 2 ತಾಲೂಕುಗಳು ಮಂಗಳೂರು ಮತ್ತು ಬಂಟ್ವಾಳ ಕೂಡ ಸೇರಿದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಇಂತಹ ಒಂದು ಯೋಜನೆ ಬಂದಲ್ಲಿ ಇಲ್ಲಿಯ ಕುಡಿಯುವ ನೀರಿನ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯ ಎಂಬುದು ಈ ಯೋಜನೆಯನ್ನು ಜಾರಿಗೆ ತರುವಂತಹ ಪ್ರೊಫೆಸರ್ ಸೀತಾರಾಮ್ ಏನಿದ್ದಾರೆ ಅವರು ಹೇಳುವಂತಹ ಮಾತು. ಪ್ರಮುಖವಾಗಿ ಪ್ರತಿ ವರ್ಷ ನೇತ್ರಾವತಿ ನದಿಯಿಂದ ಸುಮಾರು 120 TMC ನೀರೇನಿದೆ, ನೆರೆ ನೀರೇನಿದೆ, ಅದು ಸಮುದ್ರ ಪಾಲಾಗ್ತಾ ಇದೆ. ಸೊ ನೇತ್ರಾವತಿ ನದಿ ಮೂಲಗಳಿಂದ ಬರುವಂತಹ ನೀರನ್ನು ಸಮುದ್ರದಲ್ಲಿ ಜಲಾಶಯ ಕಟ್ಟುವ ಮೂಲಕ ಸಂಗ್ರಹ ಮಾಡುವಂತಹ, ಸ್ಟೋರೇಜ್ ಮಾಡುವಂತಹ ಯೋಜನೆ ಇದಾಗಿದೆ. ಈ ಒಂದು ಸಮುದ್ರದಲ್ಲಿ ಸುಮಾರು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಈ ಒಂದು ಡ್ಯಾಮ್ ಅನ್ನು ಕಟ್ಟಲಾಗುತ್ತೆ. ಸೊ ಈ ಡ್ಯಾಮಿಗೆ ನೇತ್ರಾವತಿ ನದಿ ನೀರಿನಿಂದ ಬರುವಂತಹ ನೆರೆ ನೀರನ್ನು ಇಲ್ಲಿ ಸಂಗ್ರಹ ಮಾಡಲಾಗುತ್ತೆ. ಸುಮಾರು 35 TMC ಅಡಿಯಷ್ಟು ನೀರು ಸಂಗ್ರಹಿಸುವಂತಹ ಯೋಜನೆ ಇದಾಗಿದೆ. ಜೊತೆಗೆ ಈ ಒಂದು ಯೋಜನೆಗೆ ಸುಮಾರು 2,000 ಕೋಟಿ ಖರ್ಚು ಆಗುತ್ತೆ ಎಂಬ ಮಾಹಿತಿಯನ್ನು ಕೂಡ ಪ್ರೊಫೆಸರ್ ಸೀತಾರಾಮ್ ಅವರು ಹೇಳಿದ್ದಾರೆ. ಸೊ ಈಗಾಗಲೇ ಈ ಯೋಜನೆಗೆ ಎಲ್ಲ ರೂಪುರೇಷೆಗಳನ್ನು ಕೂಡ ಅವರೊಂದು ಪ್ರಾಜೆಕ್ಟ್ ಗಳನ್ನು ಕೂಡ ತಯಾರು ಮಾಡಿದ್ದಾರೆ. ಸರ್ಕಾರಕ್ಕೆ ಕೂಡ ಈ ಒಂದು ಪ್ರಾಜೆಕ್ಟ್ ಅನ್ನು ಕೊಟ್ಟಿದ್ದಾರೆ. ಈ ಒಂದು ಯೋಜನೆಯ ಬಗ್ಗೆ ಏನಾದ್ರೂ ಅಂದ್ರೆ ಒಂದು ಡಿಸ್ಅಡ್ವಾಂಟೇಜ್ ಅನ್ನೋದನ್ನ ನೋಡೋದಾದ್ರೆ ಅಂದ್ರೆ ಅಲ್ಲಿನ ಸ್ಥಳೀಯ ಮೀನುಗಾರರಿಗೆ ಏನಾದ್ರೂ ಇದರಿಂದ ತೊಂದರೆ ಆಗೋದೇನಾದ್ರೂ ಇದೆಯಾ ಅಂತ? ಅಪರ್ಣ, ಈಗಾಗಲೇ ಈ ಯೋಜನೆಯನ್ನು ತಯಾರು ಮಾಡಿದಂತಹ ಪ್ರೊಫೆಸರ್ ಸೀತಾರಾಮ್ ಏನಿದ್ದಾರೆ ಇವರು ಭಾರತೀಯ ವಿಜ್ಞಾನ ಸಂಸ್ಥೆಯ ವಿಜ್ಞಾನಿಯಾಗಿದ್ದಾರೆ. ಸೊ ಇವರು ಹೇಳೋ ಪ್ರಕಾರ ಮೀನುಗಾರಿಕೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ, ಬದಲಾಗಿ ಅವರಿಗೆ ಇದರಿಂದ ಅನುಕೂಲ ಆಗುತ್ತೆ. ಒಂದು ಡ್ಯಾಮ್ ನಿರ್ಮಾಣ ಮಾಡುವಂತಹ ಸ್ಥಳ ಏನಿದೆ ಅಲ್ಲಿ ಕೂಡ ಮೀನುಗಾರರ ಬೋಟ್ಗಳನ್ನು ಲಂಗರ ಹಾಕೋದಕ್ಕೆ ಕೂಡ ಅವಕಾಶಗಳು ಕೂಡ ಇದಾವೆ. ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಕೂಡ ಅವರಿಗೆ ಅನುಕೂಲ ಆಗುತ್ತೆ ಎಂಬ ಅಂಶವನ್ನು ಇವರು ಹೇಳ್ತಾ ಇದ್ದಾರೆ. ಆದ್ರೆ ಕೆಲವು ಪರಿಸರವಾದಿಗಳು, ಅದರಲ್ಲೂ ಪ್ರೊಫೆಸರ್ ಮಯ್ಯ ಅವರು ಕೂಡ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಈ ರೀತಿಯ ಯೋಜನೆ ಜಾರಿ ಬರೋದ್ರಿಂದ ವಿದೇಶದ ಭೌಗೋಳಿಕ ಪ್ರದೇಶಕ್ಕೆ ಮತ್ತು ಇಲ್ಲಿಯ ಭೌಗೋಳಿಕ ಪ್ರದೇಶಕ್ಕೆ ವ್ಯತ್ಯಾಸಗಳು ಕೂಡ ಇದಾವೆ. ಸೊ ಇದರಿಂದ ಸಮುದ್ರದ ಸೀಶೋರ್ ಏನಿದೆ ಅದಕ್ಕೆ ಹಾನಿಯಾಗುವ ಸಾಧ್ಯತೆಗಳು ಇದಾವೆ ಎಂಬ ಅಂಶವನ್ನು ಕೂಡ ಅವರು ಹೇಳ್ತಾ ಇರುವಂತದ್ದು. ಆದ್ರೆ ಪ್ರೊಫೆಸರ್ ಸೀತಾರಾಮ್ ಏನಿದ್ದಾರೆ ಅವರು ಮಾತ್ರ ಇದನ್ನು ವಿರೋಧಿಸ್ತಾ ಇದ್ದಾರೆ. ಇದು ಯಾವುದೇ ರೀತಿಯಲ್ಲಿ ಇಂತಹ ಸಮಸ್ಯೆಗಳು ಕೂಡ ಆಗೋದಿಲ್ಲ. ಎಲ್ಲ ರೀತಿಯಲ್ಲಿ ಅಧ್ಯಯನವನ್ನೇ ಮಾಡಿ ನಾವು ಈ ಒಂದು ರೂಪುರೇಷೆಯನ್ನು ತಯಾರು ಮಾಡಿದ್ದೇವೆ. ಈಗಾಗಲೇ ಸರ್ಕಾರದ ಗಮನಕ್ಕೂ ಕೂಡ ಇದನ್ನು ತಂದಿದ್ದೀವಿ. ಬದಲಾಗಿ ಇಲ್ಲಿಯ ಜನರ ಕುಡಿಯುವ ನೀರಿನ ಸಮಸ್ಯೆ ಏನಿದೆ ಅದನ್ನು ನೀಗಿಸುವಂತಹ ಯೋಜನೆ ಇದಾಗಿದೆ ಎಂಬ ಮಾತನ್ನು ಪ್ರೊಫೆಸರ್ ಸೀತಾರಾಮ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಧನ್ಯವಾದ ಇರ್ಷಾದ್ ತಮ್ಮೆಲ್ಲ ಮಾಹಿತಿಗಾಗಿ. ವೀಕ್ಷಕರೇ, ಇದಿಷ್ಟು ಈಗ ನಮ್ಮ ಪ್ರತಿನಿಧಿ ಇರ್ಷಾದ್ ನೀಡಿದಂತಹ ಮಾಹಿತಿ. ಅಂದ್ರೆ ಒಂದು ಪ್ರಾಜೆಕ್ಟ್ ಅಂತ ಶುರು ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದ ಒಂದು ಸ್ಟಡಿ ರಿಸರ್ಚ್ ಅಗತ್ಯ ಇದೆ. ಅದಕ್ಕೆ ತಕ್ಕದಾಗಿ ಪ್ರೊಫೆಸರ್ ಸೀತಾರಾಮ್ ಅವರು ಕೂಡ ಆ ಒಂದು ಕೋಸ್ಟಲ್ ಡೈನಮಿಕ್ಸ್ ಬಗ್ಗೆ ಒಂದು ಸ್ಟಡಿ ಮಾಡಿ ಈ ಒಂದು ಪ್ರಾಜೆಕ್ಟ್ ಅಥವಾ ಈ ಒಂದು ಯೋಜನೆಯನ್ನ ತಂದಿರುವಂಥದ್ದು. ಅಂದ್ರೆ ನೇತ್ರಾವತಿ ನದಿ ಬಹುಶಃ ಅಂದ್ರೆ ಒಂದು ವರ್ಷದಲ್ಲಿ ಅದು ಈಗ 120 TMC ನೀರಷ್ಟು ಈಗ ಏನು ಅರಬ್ಬಿ ಕಡಲಿಗೆ ಸೇರುವಂತ ಒಂದು ನೀರಿನ ಅಂಶ ಏನಿದೆ ಆ ಅಂಶದಲ್ಲಿ ಈ ಒಂದು UN ಸ್ಟ್ಯಾಂಡರ್ಡ್ಸ್ ಅನ್ನ ನಾವು ಗಮನಿಸಿದಾಗ ಅಂದ್ರೆ ಒಂದು ಯುನೈಟೆಡ್ ನೇಷನ್ ಒಂದು ಸ್ಟ್ಯಾಂಡರ್ಡ್ ಆದ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರತಿದಿನ 150 ಲೀಟರ್ನಷ್ಟು ನೀರು ಬೇಕು. ಅಂಥದ್ರಲ್ಲಿ ಕರ್ನಾಟಕಕ್ಕೆ, ಇಡೀ ಕರ್ನಾಟಕಕ್ಕೆ ಈ ಒಂದು ಯೋಜನೆಯಿಂದ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ ಅನ್ನುವಂಥ ಮಾತನ್ನ ವಿಜ್ಞಾನಿ ಪ್ರೊಫೆಸರ್ ಸೀತಾರಾಮ್ ಅವರ ಮಾತು. ಅಂದ್ರೆ ಎಲ್ಲಾ ರೀತಿಯಾದ ಒಂದು ಕೋಸ್ಟಲ್ ಡೈನಮಿಕ್ಸ್ ನ ಒಂದು ಸ್ಟಡಿಯನ್ನ ಮಾಡಿ ಇಂಥ ಒಂದು ಯೋಜನೆಯನ್ನ ತರೋದಕ್ಕೆ ನಾವು ರೂಪುರೇಷೆಯನ್ನ ಹಾಕಿದ್ದೀವಿ. ಈ ಯೋಜನೆ ಡೆವಲಪ್ ಆಗಿದ್ದೆ ಆ ಒಂದು ನಿಟ್ಟಿನಲ್ಲಿ. ಅಂದ್ರೆ ಅಲ್ಲಿರುವಂತಹ ಒಂದು ಎಕೋಸಿಸ್ಟಮ್ ಇರ್ಬೋದು, ಅಲ್ಲಿರುವಂತಹ ಒಂದು ಜೀವರಾಶಿಗಳಿರ್ಬೋದು, ಅವುಗಳಿಗೆ ತೊಂದರೆ ಆಗೋದಿಲ್ಲ. ಜೊತೆಗೆ ಇನ್ನೊಂದು ದೃಷ್ಟಿಯಲ್ಲಿ ನೋಡೋದಾದ್ರೆ ಮೀನುಗಾರರಿಗೆ ಕೂಡ ಇದರಿಂದ ಅಡ್ವಾಂಟೇಜ್ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಒಂದು ಬ್ರೇಕ್ನ ನಂತರ. ಬ್ರೇಕ್ನ ನಂತರ ಅರಬ್ಬಿಗೆ ಸಿಹಿ ಪ್ರಾಜೆಕ್ಟ್ ಅನ್ನುವಂಥ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ವೀಕ್ಷಕರೇ, ನಾವು ವಿಜುವಲ್ಸ್ನಲ್ಲಿ ಕೂಡ ನೋಡ್ತಾ ಇದ್ವಿ. ಅಂದರೆ ಒಂದು ಸಮುದ್ರ ಅಂತ ಹೇಳಿದ ಕೂಡಲೇ ಅಲ್ಲಿ ಅಲೆ ಏಳುತ್ತೆ. ಒಂದು ಸಮುದ್ರಕ್ಕೆ ಅದರದೇ ಆದ ಒಂದು ಲಯ ಇದೆ, ಅದರದೇ ಆದ ಒಂದು ಜೀವರಾಶಿಗಳು ಕೂಡ ಅಲ್ಲಿ ಸಮುದ್ರದ ಒಳಗಿರುತ್ತೆ. ಹಾಗಾದರೆ ಸಮುದ್ರದ ಒಳಗೆ ಡ್ಯಾಮನ್ನು ಮಾಡಿದ್ರೆ ಅಲ್ಲಿರುವಂಥ ಒಂದು ವನ್ಯಜೀವಿ ಸಂಪತ್ತಿಗೆ ಹಾಗಾದರೆ ತೊಂದರೆ ಆಗೋದಿಲ್ವಾ ಅನ್ನುವಂಥ ಹಲವಾರು ಪ್ರಶ್ನೆಗಳು ಕೂಡ ಬಂದಿದ್ವು. ಆದರೆ ಪ್ರೊಫೆಸರ್ ಸೀತಾರಾಮ್ ಅವರು ಹೇಳೋದು ಒಂದೇ ಮಾತು, ಅಂದರೆ ಕೋಸ್ಟಲ್ ಡೈನಮಿಕ್ಸ್ಗೆ ಹೌದು, ಅದರ ಒಂದು ಡಿಟೇಲ್ ಆಗಿ ಅದರನ್ನು ಸ್ಟಡಿ ಮಾಡಿ ನಂತರ ಈ ಒಂದು ಪ್ರಾಜೆಕ್ಟನ್ನು ನಾವು ಹೊರ ತಂದಿರುವಂಥದ್ದು. ಅಂದರೆ
ಅಲ್ಲಿ ಇರುವಂತ ಅಂದ್ರೆ ಸರ್ಟನ್ ಡಿಸ್ಟೆನ್ಸ್ ತನಕ ನಾವು ಅಲ್ಲಿಯವರೆಗೆ ಆ ಒಂದು ಸಿಹಿ ನೀರು ಬರುವಂಥದ್ದು ಅಲ್ಲೊಂದು ಡ್ಯಾಮ್ ಅಂತ ಕಟ್ಟಿದಾಗ ಅಲ್ಲಿ ಆ ಒಂದು ಸಿಹಿ ನೀರು ಶೇಖರಣೆ ಆಗುತ್ತೆ. ಎಲ್ಲಿ ಸಮುದ್ರಕ್ಕೆ ಸೇರಿ ಆ ಒಂದು ಸಿಹಿ ನೀರು ಕೂಡ ಉಪ್ಪು ನೀರಾಗ್ಬಿಡುತ್ತೋ ಅದನ್ನ ನಾವು ತಡೆ ಹಿಡಿತೀವಷ್ಟೇ. ಹೀಗಿರುವಾಗ ಮೀನುಗಾರರಿಗೆ ಕೂಡ ಇದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಇದೆ ಅನ್ನುವಂಥ ಮಾತನ್ನ ಅವ್ರು ಹೇಳ್ತಾರೆ. ಎಸ್ ವೀಕ್ಷಕರೇ, ಇದೀಗ ಸ್ವತಃ ಪ್ರೊಫೆಸರ್ ಸೀತಾರಾಮ್ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಸರ್. ನಮಸ್ಕಾರಮ್ಮ ಸರ್, ಈಗ ಒಂದು ಅರಬಿಗೆ ಒಂದು ಸಿಹಿ ಪ್ರಾಜೆಕ್ಟ್ ಅನ್ನುವಂಥ ಒಂದು ನಿಟ್ಟಿನಲ್ಲಿ ನೀವೊಂದು ಹೊಸ ಸಂಶೋಧನೆಯನ್ನ ಮಾಡಿದ್ದೀರಿ. ಏನಿದೆ ಸರ್, ಅಂದ್ರೆ ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಅಂದ್ರೆ ಬಹಳಷ್ಟು ಜನ ಇಲ್ಲಿ ಮರಳಿನ ಒಂದು ಗುಣಮಟ್ಟಕ್ಕೆ ತೊಂದರೆ ಆಗಬಹುದು ಅನ್ನುವಂತ ಕೆಲವು ಮಾತನ್ನ ಪರಿಸರವಾದಿಗಳು ಹೇಳ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸಮುದ್ರದ ಒಳಗೆ ಇರುವಂತಹ ಒಂದು ವನ್ಯಜೀವಿ ಸಂಪತ್ತೇನಿದೆ ಅದಕ್ಕೆ ಕೂಡ ಕೆಡಕ ಆಗಬಹುದು ಅನ್ನುವಂತ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಸೊ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಾನು ಹೇಳೋದೇನಂದ್ರೆ, ಈಗ ನೋಡಿ, ಇದರಿಂದ ಅನುಕೂಲಗಳು ಜಾಸ್ತಿ ಹೊರತು ಅನಾನುಕೂಲಗಳಿಗಿಂತ ನಾನು ಅನುಕೂಲಗಳನ್ನ ಏನೇನಾಗುತ್ತೆ ಅಂತ ಎಲ್ಲ ಬರ್ತಿದ್ದೀನಿ. ಈಗ ನಾವು ನೀರಿನ ಸಮಸ್ಯೆ ಬಗ್ಗೆ, ಕುಡಿಯುವ ನೀರಿನ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀವಿ. ಕುಡಿಯುವ ನೀರು ಎಷ್ಟು ನಮಗೆ ಪ್ರಾಮುಖ್ಯತೆ ಆಗೋಗಿದೆ ಅಂದ್ರೆ ಸಣ್ಣ ಸಣ್ಣ ತೊಂದರೆಗಳನ್ನ ನಾವು ಅನುಭವಿಸ್ಬೇಕಾಗುತ್ತೆ. ಸೆಕೆಂಡ್, ಅಂತ ದೊಡ್ಡ ಪ್ರಾಣಿಗಳಿಗೆ ತೊಂದರೆ ಆಗುವಂತಹ ನಾವು ಏನು ಕೆಲಸ ಮಾಡ್ತಾ ಇಲ್ಲ. ಯಾಕಂದ್ರೆ ನಾವು ಹಿಡಿದಿಡುತ್ತಿರೋ ನೀರು 10% ಆಫ್ ವಾಟ್ ಈಸ್ ಗೋಯಿಂಗ್ ಟು ದಟ್ ರಿವರ್. ನಮ್ಮ ನದಿಯ ಮೂಲಕ ಸಮುದ್ರ ಸೇರುವಂತಹ 10% ನೀರನ್ನು ಮಾತ್ರ ನಾವು 10-15% ನೀರನ್ನು ಮಾತ್ರ ಹಿಡಿದಿರ್ತೀವಿ. ಅದರಿಂದ ನಾವು ಏನು ಅದಕ್ಕೆ ಕೆಮಿಕಲ್ ಆಗ್ಲಿ ಅಥವಾ ಅದ್ರ ಕಾನ್ಸಂಟ್ರೇಷನ್ ಆಗ್ಲಿ ಏನು ಬಿಡ್ತಾ ಇಲ್ಲ. ನನಗೆ ಅನ್ಸೋದಂಗೆ ಅಲ್ಲಿರೋ ಜೀವಿಗಳಿಗೆ, ಮರೈನ್ ಲೈಫ್ಗೆ ಏನು ತೊಂದರೆ ಆಗೋದಿಲ್ಲ, ಗೊತ್ತಾಯ್ತಾ? ಅದು ಇನ್ನೂ ಒಂದು ಏನು ಅಂದ್ರೆ, ಸಾಲ್ಟ್ ವಾಟರ್ ಒಳಗೆ ಬರದಂಗೆ ನಿಲ್ಲಿಸ್ತೀವಿ. ಇದು ಸ್ವಲ್ಪ ಸೀ ಶೆಲ್ಸ್ ಅದು ನಿಲ್ಲಬಹುದು. ಬಟ್ ಆದ್ರೆ ನಮಗೆ ಅಡ್ವಾಂಟೇಜ್ ನೋಡ್ಬೇಕಲ್ವಾ? ನೀರು, ಕುಡಿಯುವ ನೀರಿನ ಸಮಸ್ಯೆ ಆಗುತ್ತೆ. ನಮ್ಮಗಳಿಗೆಲ್ಲ ಕುಡಿಯೋ ನೀರು ಬೇಕು. ಕುಡಿಯೋ ನೀರು ಇಲ್ಲದೇನೆ ನಾವು ಪರ್ಟಿಕ್ಯುಲರ್ಲಿ ಬಡವರಿಗೆ ಕುಡಿಯೋ ನೀರು ಹೇಗೆ ನಾವು ಸಲ್ಲಿಸೋದು? ನಾವು ಈ ಡಿಸಾಲಿನೇಷನ್ ಪ್ರಾಜೆಕ್ಟ್ ಎಲ್ಲ ಮಾಡಿ ನಾವು ಅವರಿಗೆಲ್ಲ ಕುಡಿಯೋ ನೀರನ್ನ ನಾವು ತಲುಪಿಸಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ನಮ್ಮ ದೇಶದಲ್ಲಿ ಬಡತನ ಬಹಳ ಇರೋದು. ಆದ್ದರಿಂದ ನಾವು ಇರೋ ನೀರನ್ನ, ಫ್ಲಡ್ ವಾಟರ್ಸ್ ಅನ್ನ ತಡೆ ಹಿಡ್ಕೊಂಡು ಅದನ್ನ ಎಲ್ಲರಿಗೂ ಕೊಡಬೇಕು ಅಂತ ನನ್ನ ಆಶಯ. ಅಂಡ್ ಅದು ಆಗುವಂತಹ ಇದು ಬಹಳ ಚಾನ್ಸಸ್ ಇದೆ ಸರ್. ಹಾಗೇನೆ ಬಹಳಷ್ಟು ಎಕ್ಸ್ಪೆನ್ಸಿವ್ ಅನ್ನುವಂಥ ಮಾತಿದೆ, ಅಂದ್ರೆ ತುಂಬಾನೇ ಖರ್ಚಾಗುತ್ತೆ. ಸೊ ಇದು ಬೇಕಾ ಅನ್ನುವಂಥ ಪ್ರಶ್ನೆ ಇದೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇಲ್ಲ, ಇಟ್ಸ್ ನಾಟ್ ಎಕ್ಸ್ಪೆನ್ಸಿವ್ ಅಂಡ್ ಕಂಪೇರ್ಡ್ ಟು ಎನಿ ಪ್ರಾಜೆಕ್ಟ್. ಈಗ ಗಮನಿಸಲಿಕ್ಕೆ ಎನಿ ಕನ್ವೆನ್ಷನಲ್ ನಾವು ಏನ್ ಮಾಡ್ತಾ ಇದ್ದೀವಿ, ಡ್ಯಾಮ್ ಬಿಲ್ಡಿಂಗ್ ಆಗಲಿ, ಆಮೇಲೆ ವೇಸ್ಟ್ ವಾಟರ್ ರೀಸೈಕ್ಲಿಂಗ್, ಟ್ರೀಟ್ಮೆಂಟ್ ಮಾಡಿ ರಿಸೈಕಲ್ ಮಾಡಿ ಯೂಸ್ ಮಾಡೋದಾಗಲಿ, ಡಿಸಾಲಿನೇಷನ್ ಆಗಲಿ, ಅದೆಲ್ಲದಕ್ಕೂ ಚಿಂತನೆ ಇದು ಬಹಳ ಚೀಪ್. ನೀರಿಗೆ ಫೈನಲ್ ವಾಟರ್ ಕಾಸ್ಟ್ ಪರ್ ಕಿಲೋಮೀಟರ್ ಚೀಪು, ಕನ್ಸ್ಟ್ರಕ್ಷನ್ ಕಾಸ್ಟ್ ಚೀಪು. ಬಟ್ ಕನ್ಸ್ಟ್ರಕ್ಷನ್ ಚಾಲೆಂಜಸ್ ಇದ್ದೇ ಇರುತ್ತೆ. ಇದಕ್ಕೆಲ್ಲನೂ ಸಿಂಪಲ್ ಅಲ್ಲ. ಆಮೇಲೆ ಇನ್ನೊಂದು, ನಾವು ಫೀಸಿಬಿಲಿಟಿ ರಿಪೋರ್ಟ್ ಮಾಡಬೇಕು, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಆ ಸೈಟೋ ಇನ್ನೊಂದು ಸೈಟೋ ಯಾವುದು ಅಂತ ಅದು ನೋಡಿ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡದೇನೆ ಹೇಳಕ್ಕಾಗತ್ತೆ. ಸೊ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಗೌರ್ಮೆಂಟ್ ಆದ್ರೂ ಸುಮ್ಮನೆ ಹೋಗ್ಬಿಟ್ಟು ನಾಳೆ ಕಟ್ಟಿ ಅಂದ್ರೆ ಕಟ್ಟಲ್ಲ. ಒಂದು ಪ್ರೊಸೀಜರ್ಸ್ ಇದೆ, ಪ್ರೋಸೆಸ್ ಇದೆ. ಈ ಪ್ರೋಸೆಸ್ ಎಲ್ಲ ಆದಾಗ ಇನ್ನೂ ನಮಗೆ ಹೆಚ್ಚು ತಿಳುವಳಿಕೆ ಬರುತ್ತೆ ಆ ಪ್ರಾಜೆಕ್ಟ್ ಬಗ್ಗೆ. ಕೊಡ್ತಾ ಇರೋದು ಈಗ ಕಾನ್ಸೆಪ್ಟ್, that is can be done and it will be cheaper and it is better both technologically as well as ಏನು ಹೊಸದಾಗಿ ನೀರು ಕಂಡಿಡಿತಾ ಇಲ್ಲ, ನೀವು ಹೊರದು ಹೋಗ್ತಾ ಇರೋದನ್ನ ನಿಲ್ಲಿಸ್ತಾ ಇಲ್ಲ. ಸರ್, ಹಾಗೇನೆ ಪ್ರಪಂಚದ ಇನ್ನಿತರ ಕಡೆ ಅಂದ್ರೆ ಬೇರೆ ದೇಶಗಳಲ್ಲಿ ಕೂಡ ಇದನ್ನ ಫಾಲೋ ಮಾಡಿದ್ದಾರೆ ಅನ್ನುವಂತ ಮಾತಿದೆ. ಎಲ್ಲೆಲ್ಲಿ 6 ದೇಶಗಳಲ್ಲಿ ಮಾಡಿದ್ದಾರಮ್ಮ. 6 ದೇಶಗಳಲ್ಲಿ ಹಾಂಗ್ಕಾಂಗ್ದಲ್ಲಿ 3 ರಿಸರ್ವಾಯರ್ ಮಾಡಿದ್ದಾರೆ, ಚೈನಾದಲ್ಲಿ 3 ರಿಸರ್ವಾಯರ್ ಮಾಡಿದ್ದಾರೆ. ನಮ್ಮ ಸಿಂಗಪೂರ್ನಲ್ಲಿ ಮರೀನಾ ಬರಾಜು ಎಲ್ಲರಿಗೂ ಗೊತ್ತಿರುವಂತದ್ದು, ಸಿಂಗಪೂರ್ನಲ್ಲಿ ಮಾಡಿದ್ದಾರೆ. ಆಮೇಲೆ ನೆದರ್ಲ್ಯಾಂಡ್ಸ್ ಅಲ್ಲಿ ಮಾಡಿದ್ದಾರೆ. ಆಮೇಲೆ ನಮ್ಮ ಇಂಡಿಯಾದಲ್ಲೂ ನಮ್ಮ ಗಲ್ಫ್ ಆಫ್ ಕಂಬತ್ತಲ್ಲಿ, ಗುಜರಾತ್ ಅಲ್ಲಿ ಆಗ್ಲೇ ಸ್ಟಡೀಸ್ ಎಲ್ಲ ಆಗಿ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ವೆಬ್ಸೈಟ್ ಅಲ್ಲಿ ಇದೆ, ಗಲ್ಫ್ ಆಫ್ ಕಂಬತ್ತಲ್ಲಿ. ಸೊ ಅದೇ ರೀತಿ ನಾವು ಒಂದು ಫೀಸಿಬಿಲಿಟಿ ಮಾಡಬೇಕು, DPR ಮಾಡಬೇಕು, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್. ಅದಾದ್ಮೇಲೆ ಎಕ್ಸಿಕ್ಯೂಷನ್. ಸೊ
ಹಾಗಾದ್ರೆ ಅಲ್ಲಿರೋ ಅಲ್ಲ ಈಗ ಸಮುದ್ರದ ಹತ್ರ ಈಗ ಮೀನುಗಾರರೆಲ್ಲ ಇರ್ತಾರೆ, ಅದನ್ನೇ ಮೀನುಗಾರಿಕೆ ನಂಬ್ಕೊಂಡು ಜೀವನ ಮಾಡುವಂತವ್ರು ಇದ್ದಾರೆ. ಸೊ ಅವರಿಗೆಲ್ಲ ಏನು ತೊಂದರೆ ಆಗೋದಿಲ್ಲ ಸರ್? ಅವ್ರಿಗೂ ಇನ್ನೂ ತೊಂದರೆ ಆಗೋದಿಲ್ಲ, ಯಾಕೆಂದ್ರೆ ಅವ್ರಿಗೆ ಇನ್ನೂ ಡೀಪ್ ವಾಟರ್ ಆಕ್ಸೆಸ್ ಸಿಗುತ್ತೆ. ಅಂದ್ರೆ ಸಮುದ್ರದ ಒಳಗಡೆ ಹೋಗಿ ಮೀನು ಹಿಡಿಯುವಂತಹ ಕಾರ್ಯಕ್ರಮಗಳನ್ನು ಭಾಗಿಯಾಗಲಿಕ್ಕೆ ಅವರಿಗೆ ಇನ್ನೂ ಹೆಚ್ಚಿನ ಅವಕಾಶಗಳು ಸಿಗುತ್ತೆ. ಅದಾದ ಮೇಲೆ ಇವರ ಬೋಟ್ಗಳನ್ನ ನಮ್ಮ ರಿಸರ್ವಾಯರ್ ಮೂಲಕನೂ ಕಳಿಸ್ಬೋದು. ಸೊ ಅದರಿಂದ ನಾವು ಮಾತಾಡ್ತಾ ಇರೋದು ದೊಡ್ಡ ಪ್ರಾಜೆಕ್ಟ್. ಸೊ ಅದರಿಂದ ಈ ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ನಾವು ಪ್ಲಾನ್ ಮಾಡಿಕೊಂಡು ಮಾಡ್ತೀವಿ. ಯಾವುದೇ ತೊಂದರೆ ಆಗೋದಿಲ್ಲ. ಆದ್ರೆ ಎಲ್ಲದಕ್ಕೂ ಒಂದು ಪ್ರೋಸೆಸ್ ಇರುತ್ತೆ. ಫೀಸಿಬಿಲಿಟಿ ಸ್ಟಡಿ ಮಾಡಬೇಕು, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು. ಅವಾಗ್ಲೂ ಎಲ್ಲ ಈಗ ನಾವು ಸುಮ್ಮನೆ ತೊಂದರೆ ಅಂದ್ಬಿಟ್ಟು ಅದೇನು ಸ್ಟಡಿನೇ ಮಾಡದೆ ತಪ್ಪಾಗತ್ತೆ. ನಮ್ಗೆ ನೀರಿಗೆ ಬಹಳ ತೊಂದರೆ ಇದೆ. ನಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಇದೆ, ನೀರಿನ ಕೊರತೆ ಇದೆ. ನೀರಿನ ಕೊರತೆ ನಮ್ಮ ದೇಶದಲ್ಲಿ ಎಷ್ಟಿದೆ ಅಂದ್ರೆ ನಮ್ಮ ರಾಜ್ಯ ಒಂದೇ ಅಲ್ಲ, ಮಂಗಳೂರು ಒಂದೇ ಅಲ್ಲ, ಇಡೀ ದೇಶದಲ್ಲಿ ನಾವು ಇಥಿಯೋಪಿಯಾಗೆ ಈಕ್ವಲೆಂಟ್ ಆಗಿದ್ದೇವೆ ಸ್ಟೋರೇಜ್. ಎಸ್ ಸರ್. ಹಾಗೆ ಈಗ ಮರಳು ಈಗ ನದಿ ದಂಡೆ ಆಗಿರ್ಬೋದು, ಇಲ್ಲ ಸಮುದ್ರದ ದಂಡೆ ಆಗಿರಬಹುದು, ಅಲ್ಲಿ ಈಗ ಮರಳು ಎಸ್ ಸರ್. ಸರ್ ಈಗ ಮರಳು ಅಲ್ಲಿ ಮರಳಿನ ಒಂದು ಸಾಯಿಲ್ ಎರೋಷನ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಏನಾದ್ರೂ ಆತರ ಏನಾದ್ರೂ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ರೆ ಕಷ್ಟ ಅಲ್ವಾ? ಕಂಪ್ಲೀಟ್ ಅಂತ ನಾನು ಅಲ್ಲ, ಅದು ತಪ್ಪು ಕಂಪ್ಲೀಟ್ ಆಗಿ ಅಂತ ನಾನು ಹೇಳ್ತೇನೆ. ಅವ್ರಿಗೆ ಯಾರು ಹೇಳ್ತಾ ಇದ್ದಾರೋ ಅವ್ರಿಗೆ ಅರ್ಥನೇ ಆಗಿಲ್ಲ ನಾವೇನ್ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ when we put a dam, velocity of water will come down, there will ಕೊರತೆ ಕಮ್ಮಿ ಆಗುತ್ತೆ. ಓಕೆ, ಕೊರತೆ ಕಮ್ಮಿ ಆಗುತ್ತೆ, ಜಾಸ್ತಿ ಆಗೋಲ್ಲ. ಅವ್ರಿಗೆ ಇಲ್ಲ, ಅವರು ನೋಡು ಇಲ್ಲ, ನಾನು ಹೇಳ್ತೀನಿ ಕೇಳಿ, ಅವ್ರು ಕೇಳೂ ಇಲ್ಲ ನಾವು ಹೇಳ್ತಾ ಇರೋದು ಏನು ಅಂತ. ಆಯ್ತಾ? ಕೇಳಿಸ್ಕೊಂಡನೆ ಹೇಳೋರ್ಗೆ ನಾವ್ ಏನೇನು ಮಾಡಕ್ಕಾಗೋದಿಲ್ಲ. ನಾನು ಹೇಳ್ತಾ ಇದ್ದೀನಲ್ಲ, ಇದರಿಂದ ನಾವೇನು ಹೋಗಿ ನಾಳೆ ಕಟ್ತಾ ಇಲ್ಲಮ್ಮ. ವಿ ಆರ್ ಗೋಯಿಂಗ್ ಟು ಡೂ ಫೀಸಿಬಿಲಿಟಿ ರಿಪೋರ್ಟ್, ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಫ್ರಮ್ ದಿ ಗವರ್ಮೆಂಟ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಲ್ಲಿ ಎಲ್ಲಾ ಬಾಧ್ಯತೆಗಳು, ಏನು ಆಗುತ್ತೆ ಏನು ಆಗಲ್ಲ, ಎಲ್ಲವನ್ನು ಎಕ್ಸ್ಪರ್ಟ್ಸ್ ಫೈಂಡ್ ಔಟ್ ಮಾಡ್ತಾರಲ್ಲ, ಅವ್ರೇ ಎಕ್ಸ್ಪರ್ಟ್. ಬೇಕಾದ್ರೆ ಅವರೇ ಮಾಡ್ತೀನಿ ಅಂದ್ರೆ ಅವ್ರನ್ನೇ ಯಾರು ಇದನ್ನ ಆಗಲ್ಲ ಅಂತ ಹೇಳ್ತಾ ಇದ್ರು, ಅವ್ರ ಕೈಲೇ ಸ್ಟಡಿ ಮಾಡ್ತಾನ, ಅವಾಗ ತೊಂದರೆನೇ ಇರಲ್ವಲ್ಲ. ಅವ್ರ ಕೈಲೇನೆ ಪ್ರಾಜೆಕ್ಟ್ ಮಾಡ್ಸೋಣ, ನಾವೇ ಮಾಡ್ಬೇಕು ಅಂತ ಏನಿಲ್ಲ. ನಾನು ಹೇಳ್ತಾ ಇರೋದೇನಂದ್ರೆ, ನೀರು ಇದೆ, ಈ ನೀರನ್ನ ಸಮುದ್ರಕ್ಕೆ ಹೋಗ್ತಾ ಇರೋದ್ರಲ್ಲಿ ಸ್ವಲ್ಪ ಪರ್ಸೆಂಟ್ ಅನ್ನ ನಾವು ನಮ್ಮ ಜನಗಳಿಗೆ ಕುಡಿಯೋ ನೀರಿಗೆ ಉಪಯೋಗಿಸ್ಕೊಳ್ಳೋಣ. ಅದು ಮೊದಲು ನಾವು ಹೋಗಿ ನಾವು ಸಾಲ್ಟ್ನೆಲ್ಲ ತೆಗೆದು ಸಾಲ್ಟ್ ವಾಟರ್ ಡಿಸಾಲಿನೇಟ್ ಮಾಡ್ತೀನಿ ಅನ್ನೋದಕ್ಕೆ ನಾವೇನು ದುಬಾಯೇ ಅಬುದಾಬಿ ಅಷ್ಟು ದುಡ್ಡು ಇರೋದು ಅಂತ ದೇಶ ಅಲ್ಲ ನಾವು. ಅವರು 75 ರೂಪಾಯಿ 1 ಕಿಲೋ ಲೀಟರ್ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ನಾವೇನೇ ಮನೆಯಲ್ಲಿ ಮಾಡಿದ್ದೀವಿ ಅದನ್ನ. ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಇಟ್ ಇಸ್ ವೆರಿ ವೆರಿ ಎಕ್ಸ್ಪೆನ್ಸಿವ್. ಹಾಗಾಗಿ ನಾನು ಹೇಳೋದೇನು ಅಂದ್ರೆ, ಇದು ಒಂದು ಪ್ರಾಜೆಕ್ಟ್ ಎಲಿಗೆಂಟ್ಲಿ ಡೂಯಬಲ್ ಪ್ರಾಜೆಕ್ಟ್ ಇದೆ. ಅದರ ಬಾಧ್ಯತೆಗಳು ಅದನ್ನ ಸ್ಟಡಿ ಮಾಡ್ಲಿಕ್ಕೆ ಗೌರ್ಮೆಂಟ್ ನಮಗೆ ಒಂದು ಪರ್ಮಿಷನ್ ಕೊಟ್ರೆ, ಅಥವಾ ಅವರೇ ಒಂದು ಬೇರೆ ಕಮಿಟಿ ಮಾಡಿ ಶುರು ಮಾಡಿಸಿದ್ರೆ ತಪ್ಪಿಲ್ಲ. ನಾವೇ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ನಾವೊಂದು ಆಪರ್ಚುನಿಟಿ ಇದೆ ಅಂತ ಹೇಳ್ತಾ ಇದ್ದೀನಿ. ಓಕೆ ಸರ್, ಓಕೆ, ಧನ್ಯವಾದಗಳು ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಇದಿಷ್ಟು ಪ್ರೊಫೆಸರ್ ಸೀತಾರಾಮ್ ಅವರ ಮಾತಾಗಿತ್ತು. ಅಂದ್ರೆ ಯಾವುದೇ ಒಂದು ಯೋಜನೆಯನ್ನ ಮಾಡಬೇಕಾದ್ರೆ ಅದಕ್ಕೆ ಡೀಟೇಲ್ ಸ್ಟಡಿ ಬೇಕು, ಅದನ್ನ ಮಾಡಿದೀವಿ. ಅದಕ್ಕೆ ಒಂದು ಪ್ರಾಜೆಕ್ಟ್ಗೆ ಬೇಕಾದಂತ ಒಂದು ರಿಪೋರ್ಟ್ ರೆಡಿ ಮಾಡಬೇಕು, ಅದು ಕೂಡ ಮಾಡಿದೀವಿ. ಹಾಗೇನೆ ಇಲ್ಲಿ ಮೀನುಗಾರರಿಗಾಗ್ಲಿ ಯಾರಿಗೂ ತೊಂದರೆ ಇಲ್ಲ. ಅಭಿವೃದ್ಧಿ ಖಂಡಿತವಾಗ್ಲೂ ಈಗ ದಿನದಿಂದ ದಿನಕ್ಕೆ ಜನಸಂಖ್ಯಾ ಸ್ಫೋಟ ಕೂಡ ಆಗ್ತಾ ಇದೆ, ಜನಸಂಖ್ಯೆ ಏರ್ತಾ ಇದೆ. ಸೊ ಇಷ್ಟೊಂದು ಜನಸಂಖ್ಯೆ ಏರ್ತಾ ಇರಬೇಕಾದ್ರೆ ಖಂಡಿತವಾಗ್ಲೂ ಕುಡಿಯುವ ನೀರಿಗಾಗಿ ಎಲ್ಲ ಕಡೆ ಹಾಹಾಕಾರ ಶುರುವಾಗಿರುವಂಥದ್ದನ್ನ ನಾವೆಲ್ಲರೂ ನೋಡ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಖಂಡಿತವಾಗ್ಲೂ ಅಭಿವೃದ್ಧಿ ಬೇಕಾದಂತೆ, ಆದರೆ ಪರಿಸರಕ್ಕೆ ಸುತ್ತಮುತ್ತ ಇರುವಂತಹ ಪರಿಸರದ ಜೊತೆಯಾಗಿ ನಾವು ಅಭಿವೃದ್ಧಿಯನ್ನ ಪಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಯಾರಿಗೂ ಕೂಡ ಇದರಿಂದ ತೊಂದರೆ ಆಗೋದಿಲ್ಲ. ಮತ್ತೊಂದು ಕಡೆ ಹಲವಾರು ದೇಶಗಳಲ್ಲಿ ಡಿಸಲೈನೇಷನ್ ಪ್ರೋಸೆಸ್ ಕೂಡ ನಡೆಯುತ್ತೆ, ಆದರೆ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್ ಅದು. ಆದರೆ ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ಖಂಡಿತವಾಗ್ಲೂ ಈ ಒಂದು ಡ್ಯಾಮ್ ಏನು ಕಟ್ಟೋದ್ರಿಂದ ಖಂಡಿತವಾಗ್ಲೂ ಅಲ್ಲಿ ಸಿಹಿ ನೀರನ್ನ ನಾವು ಶೇಖರಿಸ್ತೀವಿ ಅಷ್ಟೇ. ಆ ಸಿಹಿ ನೀರು ಶೇಖರಣೆ ಆಗಿದ್ದಲ್ಲಿ ಖಂಡಿತವಾಗ್ಲೂ ಸಿಹಿ ನೀರಿನ ಒಂದು ಮೀನುಗಾರಿಕೆ ಲಾಭ ಕೂಡ ಮೀನುಗಾರರು ಪಡಿಬಹುದು ಅನ್ನುವಂಥ ಒಂದು ಮಾತನ್ನ ಹೇಳಿದ್ರೆ. ಈಗ ಎಸ್ ವೀಕ್ಷಕರೇ, ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ, ಆದರೆ ಮತ್ತೊಂದು ಬ್ರೇಕ್ನ ಬಳಿಕ. ಎಸ್ ವೀಕ್ಷಕರೇ, ಬ್ರೇಕ್ ನಂತರ ಅರಬ್ಬಿ ಸಿಹಿ ಪ್ರಾಜೆಕ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಮಾತನಾಡ್ತಾ ಇದ್ವಿ, ಅಂದರೆ
ಅರಬ್ಬಿ ಸಮುದ್ರ ಏನು ಕರಾವಳಿ ಪ್ರದೇಶ ಮಂಗಳೂರು ಹತ್ರ ಅಲ್ಲಿ ಅರಬ್ಬಿ ಸಮುದ್ರದಲ್ಲಿ ಡ್ಯಾಮ್ ಅನ್ನ ನಿರ್ಮಿಸಿ ಏನು ನೇತ್ರಾವತಿ ನದಿ ಅತಿ ಹೆಚ್ಚು ನೀರು ಅಲ್ಲಿ ಬಂದು ಸೇರುವಂಥ ಪ್ಲೇಸು. ಸೊ ಅಲ್ಲಿ ಡ್ಯಾಮ್ ಅನ್ನ ನಿರ್ಮಿಸಿ ಸಿಹಿ ನೀರನ್ನ ಶೇಖರಣೆ ಮಾಡೋದ್ರಿಂದಾಗಿ ಬಹುಶಃ ಕುಡಿಯುವ ನೀರಿನ ಸಮಸ್ಯೆ ಆಗಲಿ ಅಥವಾ ಇನ್ನಿತರ ಈಗ ಕೃಷಿಗೆ ಆಗಿರ್ಬೋದು ಅದೆಲ್ಲದಕ್ಕೂ ಕೂಡ ಯೂಸ್ ಆಗುತ್ತೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ ಅನ್ನ ಶುರು ಮಾಡಬೇಕು ಅಂತ ಪ್ರೊಫೆಸರ್ ಸೀತಾರಾಮ್ ಅವರ ಒಂದು ನೇತೃತ್ವದಲ್ಲಿ ಈ ಒಂದು ಪ್ರಾಜೆಕ್ಟ್ನ ಒಂದು ಯೋಜನೆ ಬಂದಿದೆ. ಈ ಒಂದು ಯೋಜನೆ ಬಗ್ಗೆ ನಾವು ಮಾತನಾಡಬೇಕಾದ್ರೆ ಹಲವಾರು ಪಾಸಿಟಿವ್ ಅಂಶಗಳನ್ನ ಈಗಷ್ಟೇ ಪ್ರೊಫೆಸರ್ ಸೀತಾರಾಮ್ ಅವರು ನಮ್ಮ ಜೊತೆ ಮಾತನಾಡಿದ್ರು. ಅವ್ರು ಹೇಳಿದ್ರು ಅಂದ್ರೆ ಇಲ್ಲಿ ಸುತ್ತಮುತ್ತಲಿನ ಅಲ್ಲಿರುವಂತಹ ಪರಿಸರಕ್ಕೆ ಯಾವುದೇ ರೀತಿಯಾದ ಒಂದು ಹಾನಿ ಆಗೋದಿಲ್ಲ, ಜೊತೆಗೆ ಅಲ್ಲಿ ಏನು ಒಂದು ಸಿಹಿ ನೀರಿನ ಒಂದು ಶೇಖರಣೆ ಆಗೋದ್ರಿಂದ ಅಲ್ಲಿರುವಂತಹ ಸಿಹಿ ನೀರಿನ ಮೀನುಗಾರಿಕೆಯ ಒಂದು ಪ್ಲಸ್ ಪಾಯಿಂಟ್ ಏನಿದೆ ಅದನ್ನ ಅಲ್ಲಿನ ಮೀನುಗಾರರು ಬಳಸ್ಕೊಳ್ಬಹುದು, ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದಿಲ್ಲ ಅನ್ನುವಂಥ ಮಾತನ್ನ ಅವ್ರು ಈಗಷ್ಟೇ ಹೇಳಿದ್ರು. ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಪರಿಸರವಾದಿಗಳಾದಂತಹ ದಿನೇಶ್ ಹೊಳ್ಳ ಅವರು. ನಮಸ್ತೆ ಸರ್. ಸರ್ ಹೇಳಿ, ಈಗ ಒಂದು ಡ್ಯಾಮ್ ಕಟ್ಟುವ ಒಂದು ಯೋಜನೆ ಅಂದ್ರೆ ಸಮುದ್ರಕ್ಕೆ ಡ್ಯಾಮ್ ಕಟ್ಟುವಂತಹ ಒಂದು ಯೋಜನೆ, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ನೋಡಿ, ಈಗ ನಮ್ಮ ರಾಜ್ಯ ಇರ್ಬೋದು, ದೇಶದಾದ್ಯಂತ ಇರ್ಬೋದು, ವರ್ಷದಿಂದ ವರ್ಷಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಆಗ್ತಿರುವಾಗ, ಕಾಡು ಬರಿದಾಗ್ತಿರುವಾಗ, ನದಿ ಮೂಲಗಳಿಗೆ ಸಮಸ್ಯೆ ಆಗ್ತಿರುವಂತಹ ಸಂದರ್ಭದಲ್ಲಿ ಬಯಲುಸೀಮೆ ಅಂತ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಚಿತ್ರದುರ್ಗ ನೀರು ಕೊಡಲೇಬೇಕು ಅಂತ ಉದ್ದೇಶ ಇಟ್ಕೊಂಡಿರುವಂತಹ ಈ ಸಂದರ್ಭದಲ್ಲಿ ಎತ್ತಿನ ಹೊಳೆಗೆ ಪರ್ಯಾಯವಾಗಿ ಅಂದ್ರೆ ನೇತ್ರಾವತಿ ನದಿ ತಿರುವಿಗೆ ಪರ್ಯಾಯವಾಗಿ ಸಮುದ್ರದ ನೀರನ್ನು ಕೊಂಡೋಗಿ ಕುಡಿಯುವ ನೀರು ವ್ಯವಸ್ಥೆ ಮಾಡೋದಕ್ಕೆ ಅದಕ್ಕೆಲ್ಲರ ಒಪ್ಪಿಗೆ ಇರಲೇಬೇಕು. ಯಾಕೆಂತ ಹೇಳಿದ್ರೆ ಇವತ್ತು ಪಶ್ಚಿಮ ಘಟ್ಟಕ್ಕೆ ಮಾರಣಾಂತಿಕ ಏಟು ನೀಡಿ ನೇತ್ರಾವತಿಯ ನದಿ ಮೂಲದಿಂದ 24 TMC ನೀರು ಕೊಂಡೋಗುವಂತ ಇವರ ಪರಿಸರ ವಿನಾಶಕ ಯೋಜನೆಗೆ ಏನಾಗ್ತದೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯಿಂದ ಧನಾತ್ಮಕ ಅಂಶಗಳಿಂದ ಋಣಾತ್ಮಕ ಅಂಶಗಳೇ ಹೆಚ್ಚು ಪರಿಣಾಮ ಬೀರುವ ಸಂದರ್ಭ ಇದೆ. ಅಲ್ಲ, ಯಾವುದು ಈ ಒಂದು ಯೋಜನೆಯಿಂದ? ಅಲ್ಲಲ್ಲ, ಎತ್ತಿನಹೊಳೆ ಯೋಜನೆಯಿಂದ. ಹಾಗಿರುವ ಸಂದರ್ಭದಲ್ಲಿ ಎತ್ತಿನಹೊಳೆ ಯೋಜನೆಯನ್ನು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಬಯಲು ಸೀಮೆಯಲ್ಲಿ ಎಲ್ಲರೂ ಇದನ್ನು ಯಾಕೆ ವಿರೋಧಿಸಿದ್ದಾರೆ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎತ್ತಿನಹೊಳೆಯಿಂದ ಪಶ್ಚಿಮ ಘಟ್ಟಕ್ಕೆ ಮತ್ತು ನೇತ್ರಾವತಿ ನದಿಗೆ ಸಮಸ್ಯೆ ಆಗ್ತದೆ ಅಂತ. ಆಗಿರುವ ಸಂದರ್ಭದಲ್ಲಿ ಸಮುದ್ರದ ನೀರನ್ನು ಕುಡಿಯುವ ನೀರಿನ ಪರ್ಯಾಯ ವ್ಯವಸ್ಥೆ ಮಾಡುವಂತದ್ದು ಇವತ್ತು ಹಲವಾರು ವಿದೇಶಗಳಲ್ಲಿ ಯಶಸ್ವಿ ಆಗಿದೆ. ಹಾಗಿರುವಾಗ ಸಮುದ್ರದ ನೀರನ್ನು ಕುಡಿಯುವ ನೀರಿನ ವ್ಯವಸ್ಥೆ ಪರಿಕಲ್ಪಿಸುವುದರಲ್ಲಿ ಯಾವುದೇ ತಪ್ಪಿಲ್ಲ, ಅದು ಮಾಡಬಹುದು. ಅದು ಪೂರಕವಾದ ಅಂಶಗಳಿವೆ. ನಿನ್ನೆ ಅವರು ಪ್ರೊಫೆಸರ್ ಸೀತಾರಾಮ್ ಹೇಳಿದ್ರ ಪ್ರಕಾರ ಕೂಡ ಪೂರಕವಾದ ಅಂಶಗಳಿವೆ. ಒಂದು ವೇಳೆ ರಾಜ್ಯ ಸರ್ಕಾರ ಈ ವ್ಯವಸ್ಥೆ ಬದಲಾಗಿ ಎತ್ತಿನಹೊಳೆ ಯೋಜನೆಯನ್ನು ಕುಡಿಯುವ ನೀರಿನ ವ್ಯವಸ್ಥೆ ಯೋಜನೆಯನ್ನು ನಿಲ್ಲಿಸುತ್ತಂತೇಳಿ ಆದ್ರೆ ಈ ಸಮುದ್ರದ ನೀರಿನ ವ್ಯವಸ್ಥೆಗೆ ಎಲ್ಲರೂ ಒಪ್ಪಿಗೆ ನೀಡಬೇಕಾದ ಸಂದರ್ಭ ಇದೆ. ಯಾಕಂತ ಹೇಳಿದ್ರೆ ಒಂದು ನೋಡಿ, ಇದರಲ್ಲಿ ಕಾಡು ಕಡಿ ಬಂದಿದ್ದೆಲ್ಲ, ನದಿ ಮೂಲ ಹೋಗುವಂತಿದ್ದೆಲ್ಲ, ಪೈಪ್ ಲೈನ್ ಹಾಕುವಂತದ್ದಿಲ್ಲ, ಯಾವುದೇ ಇದಕ್ಕೆ ತೊಂದರೆ ಆಗುವಂತಿಲ್ಲ, ಪರಿಸರಕ್ಕೆ ತೊಂದರೆ ಆಗುವಂತ ಇರುವಾಗ ಎತ್ತಿನಹೊಳೆಗೆ ಪೂರಕವಾಗಿ ಸಮುದ್ರದ ನೀರನ್ನು ಕುಡಿಯುವಂತದ್ದು ಎಲ್ಲರೂ ಅದಕ್ಕೆ ಅನುಮೋದನೆ ಕೊಡಬೇಕು, ಅದಕ್ಕೆ ಬೆಂಬಲ ನೀಡಲೇಬೇಕು. ಓಕೆ, ಸೊ ಈ ಒಂದು ಪ್ರಾಜೆಕ್ಟ್ಗೆ ನಿಮ್ಮ ಬೆಂಬಲ ಇದೆ? ಹೌದು, ಈ ಒಂದು ಸಿಹಿ ನೀರಿನ ಒಂದು ಶೇಖರಣೆ ಪ್ರಾಜೆಕ್ಟ್ಗೆ. ಹೌದು, ಯಾಕಂತ ಹೇಳಿದ್ರೆ ಅವ್ರು ಹೇಳಿದ ಅಂಶದ ಪ್ರಕಾರ ಇವತ್ತು ಹಲವಾರು ವಿದೇಶಗಳಲ್ಲಿ, ಯುರೋಪ್ ಕಂಟ್ರಿಗಳಲ್ಲಿ, ಆಸ್ಟ್ರೇಲಿಯಾದಲ್ಲಿ ಈ ಯೋಜನೆ ಯಶಸ್ವಿ ಆಗಿದೆ ಅಂತ ಹೇಳುವಾಗ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅಂದ್ರೆ ದಿನಕ್ಕೆ ಬರದ ನೀರಿನ ಕುಡಿಯುವ ಜಾಸ್ತಿ ಆಗಿರುವ ಸಂದರ್ಭದಲ್ಲಿ ಇಂತಹ ಅಂದ್ರೆ ಸಮುದ್ರಕ್ಕೆ ನೀರು ಹೋಗುವಂತ ಇದ್ರಲ್ಲಿ ಅದರಲ್ಲಿ ಒಂದಂಶ 24 TMC ನೀರು ತೆಗೆದು ಉಪ್ಪು ನೀರನ್ನು, ಸಿಹಿ ನೀರನ್ನು, ಕುಡಿಯುವ ನೀರನ್ನು ಮಾಡುವುದರಲ್ಲಿ ಯಾರಿಗೂ ತೊಂದರೆ ಆಗುದಿಲ್ಲ ಅಂತಂದ್ರೆ ಈ ಯೋಜನೆ ಫಲಪ್ರದ ಆಗ್ಬೋದು ಅಂತ ಹೇಳಿ ನಮ್ಮೆಲ್ಲರ ಅಭಿಪ್ರಾಯ. ಓಕೆ ಸರ್, ಧನ್ಯವಾದ ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಸೊ ಈಗಷ್ಟೇ ದಿನೇಶ್ ಹೊಳ್ಳ ಎಂಬಂತ ಒಬ್ಬ ಪರಿಸರವಾದಿ ನಮ್ಮ ಜೊತೆ ಮಾತನಾಡಿದ್ರು. ಅವ್ರು ಹೇಳಿದ್ದು ಇಷ್ಟೇ, ಅಂದರೆ ಒಂದು ಕಡೆ ಇಲ್ಲಿ ಯಾವುದೇ ರೀತಿಯಾದ ಪಶ್ಚಿಮ ಘಟ್ಟಕ್ಕೆ ಯಾವುದೇ ರೀತಿಯಾದ ತೊಂದರೆ ಆಗ್ತಾ ಇಲ್ಲ, ಅಥವಾ ಪೈಪ್ಲೈನ್ ನಿರ್ಮಾಣ ಅಂತ ಹೇಳಿ ಬೇರೇನೋ ರೀತಿಯಾದ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಒಂದು ನದಿ ಮೂಲಕ್ಕೂ ಕೂಡ ನಾವೆಲ್ಲೂ ಅದನ್ನ ತೊಂದರೆ ಕೊಡ್ತಾ ಇಲ್ಲ. ಇಲ್ಲಿ ಹರಿದು ಅಂದ್ರೆ ನೈಸರ್ಗಿಕವಾಗಿ ಹರಿದು ಬರುವಂತ ನೀರನ್ನ ಅಲ್ಲೆಲ್ಲ ಒಂದು ಕಡೆ ಒಂದು ಸ್ವಲ್ಪ ದೂರದವರೆಗೆ ತಡೆ ಹಿಡಿದು ನಿಲ್ಲಿಸಿ ಅಲ್ಲಿ ಶೇಖರಣೆ ಆಗುವ ನೀರಿನಿಂದ ನಾವು ಕುಡಿಯೋ ನೀರಾಗಿ ಅದನ್ನು ಉಪಯೋಗಿಸೋದ್ರಿಂದ ಖಂಡಿತವಾಗ್ಲೂ ಇದು ಒಂದು ರೀತಿಯ ಒಂದು ಒಳ್ಳೆ ಯೋಜನೆ ಅಂತಾನೆ ಹೇಳ್ಬೋದು ಅನ್ನುವಂಥ ಮಾತನ್ನ ಹೇಳಿದ್ರು ಅವರು. ಅಂದ್ರೆ ಎತ್ತಿನಹೊಳೆ ಯೋಜನೆಯನ್ನ ಒಂದು ಸೈಡ್ನಲ್ಲಿ ತಗೊಂಡಾಗ ಅಂದ್ರೆ ಪಶ್ಚಿಮ ಘಟ್ಟಕ್ಕೆ ಬಹಳಷ್ಟು ಪ್ರಾಬ್ಲಮ್ ಆಗತ್ತೆ. ಅಲ್ಲಿ
ಮರಗಿಡ ಆಗಿರ್ಬೋದು, ವನ್ಯ ಸಂಪತ್ತನ್ನ ನಾವು ಕಳ್ಕೊಳ್ತೀವಿ. ಮತ್ತೊಂದು ಕಡೆ ಆ ಒಂದು ವಿಪರೀತ ವಿನಾಶ ಒಂದು ಕಡೆ ಆಗ್ತಾ ಇದ್ರೆ ಮತ್ತೆಲ್ಲೋ ಇನ್ನೊಂದು ಕಡೆ ಮಳೆಗೂ ಕೂಡ ಅದರಿಂದ ಎಫೆಕ್ಟ್ ಆಗ್ತಾ ಇದೆ. ಮಳೆ ಎಷ್ಟರ ಮಟ್ಟಿಗೆ ಆ ಎತ್ತಿನ ಹೊಳೆ ಬಳಿ ಎಷ್ಟರ ಮಟ್ಟಿಗೆ ಮಳೆ ಆಗ್ತಿದೆ ಅನ್ನೋದನ್ನ ನಾವು ಗಮನಿಸೋದಾದ್ರೂ ಕೂಡ ಒಂದು ದಶಕದಿಂದ ಈಚೆಗೆ ಎಷ್ಟೋ ಒಂದು ಅಂಶ ಅಲ್ಲಿ ಮಳೆ ನೀರಿನ ಅಂಶ ಅಲ್ಲಿ ಕಡಿಮೆ ಆಗ್ತಾ ಇದೆ. ಈ ಎಲ್ಲ ಇದನ್ನ ವಿಷಯಗಳನ್ನ ಗಮನಿಸಿಕೊಂಡಾಗ ನಾವು ಖಂಡಿತವಾಗ್ಲೂ ಈ ಒಂದು ಪ್ರಾಜೆಕ್ಟ್ ಅನ್ನ ನಾವು ಎಸ್ ಅಥವಾ ಪಾಸ್ ಮಾಡಬಹುದು ಅನ್ನುವಂಥ ಒಂದು ಮಾತನ್ನ ಹೇಳಿದ್ರು. ಅಂದ್ರೆ ಇಲ್ಲಿ ಸಿಹಿ ನೀರಿನ ಒಂದು ಶೇಖರಣೆ ಆದಾಗ ಆ ಸಿಹಿ ನೀರಿನ ಒಂದು ಇದರಿಂದ ಮೀನುಗಳು ಕೂಡ ಅಲ್ಲಿ ಬಹಳಷ್ಟು ಒಂದು ರೀತಿಯ ಮೀನುಗಳು ಅಲ್ಲಿ ನಿಜವಾಗ್ಲೂ ಅಲ್ಲಿ ಜೀವಿಸೋಕೆ ಶುರು ಮಾಡಿದಾಗ ಅಲ್ಲಿ ಕೂಡ ಮೀನುಗಾರಿಕೆಗೂ ಒಂದು ರೀತಿಲಿ ಒಳ್ಳೇದಾಗತ್ತೆ. ಎಸ್ ವೀಕ್ಷಕರೇ, ಇದೀಗ BRS ರೀಕ್ರಿಯೇಷನ್ಸ್ನ ಜನರಲ್ ಮ್ಯಾನೇಜರ್ ಆಗಿರುವಂತಹ ಕುಶಾಲ್ ಶೆಟ್ಟಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈ ಒಂದು ಅರಬಿಯ ಒಂದು ಸಿಹಿ ಪ್ರಾಜೆಕ್ಟ್ ಏನಿದೆ, ಅಂದ್ರೆ ಈ ಒಂದು ಸಿಹಿ ನೀರಿನ ಶೇಖರಣೆಯ ಒಂದು ಪ್ರಾಜೆಕ್ಟ್ ಅನ್ನ ನೀವು ನಿಮ್ಮ ಕಂಪನಿ ಕೈಗೊಳ್ಬೇಕು ಅಂದ್ರೆ ಅದನ್ನ ಕೈಗೆತ್ತಿಕೊಂಡಿರುವಂತದ್ದು, ಏನ್ ಹೇಳ್ತೀರಿ ಇದ್ರ ಬಗ್ಗೆ? ಈಗ ನಾವು ಆ ಪ್ರಾಜೆಕ್ಟ್ ಅನ್ನ ಒಂದು ಕ್ಲಾರಿಫಿಕೇಶನ್ ಮಾಡ್ತೇವೆ. ನಾವು ಈಗ ಆ ಪ್ರಾಜೆಕ್ಟ್ ನ ಬಗ್ಗೆ ಅಲ್ಲ ನಾವು ಮಾಡೋದ ಯಾರು ಮಾಡೋದಂತ ಬಗ್ಗೆನೆ ನಾವು ಅದನ್ನ ಇಂಟ್ರೆಸ್ಟ್ ತಗೊಳ್ಳೇ ಇಲ್ಲ. ನಾವು ಪ್ರೊಫೆಸರ್ ಸೀತಾರಾಮರವರು ಒಂದು ಹೊಸ ಯೋಜನೆಯನ್ನು ತಯಾರು ಮಾಡಿದಾಗ ಅದಕ್ಕೆ ಅವರಿಗೆ ಒಂದು ಸಪೋರ್ಟ್ ಮಾಡ್ಬೇಕಾಗಿತ್ತು. BR ಶೆಟ್ಟರ್ ಅವರು ಮಂಗಳೂರಿನವರಾದ್ರಿಂದ ಮಂಗಳೂರಿನ ಕುಡಿಯುವ ನೀರಿನ ಕೊರತೆ ಬಗ್ಗೆ ಅವರಿಗೂ ಕಾಳಜಿ ಇರೋದ್ರಿಂದ ಪ್ರೊಫೆಸರ್ ಸೀತಾರಾಮರವರು ಹೇಳಿದ್ರು, ನೀವು ಇಂಥದಕ್ಕೂ ಯಾವ್ದೊಂದು ಪರ್ಮನೆಂಟ್ ಸೊಲ್ಯೂಷನ್ ನೀವು ಯಾಕೆ ಹುಡುಕ್ಬಾರ್ದು ಅಂತ ಅವ್ರ ಹತ್ರ ಕೇಳ್ಕೊಂಡ್ರು BR ಶೆಟ್ಟರ್. ಅದಕ್ಕೆ ಸರಿಯಾಗಿ ಪ್ರೊಫೆಸರ್ ಸೀತಾರಾಮರವರು ಸುಮಾರು 1 ವರ್ಷದಲ್ಲಾಗಾಯ್ತು ಅದ್ರ ಬಗ್ಗೆ ಗಾಢವಾದ ಅಧ್ಯಯನ ಮಾಡಿ ಎಲ್ಲೆಲ್ಲಿ ಏನೇನು ಇನ್ಫಾರ್ಮೇಶನ್ ಸಿಗ್ತದೆ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಈ ಒಂದು ಪ್ರಾಜೆಕ್ಟ್ ಅನ್ನು ಅವರು ಹೊಸ ಯೋಜನೆಯನ್ನು ಸೃಷ್ಟಿ ಮಾಡಿ ಕೊಟ್ಟಿರೋದು. ಅದು ಇನ್ನು ಯಾರು ಯೋಜನೆ ಮಾಡ್ಬೇಕು, ಸರ್ಕಾರ ಮಾಡ್ಬೇಕಾ ಪ್ರೈವೇಟ್ ಮಾಡ್ಬೇಕಾದ್ರೆ ಅವ್ರಿಗೆ ಬಿಟ್ಟದ್ದು. BR ಶೆಟ್ಟರು ಇಷ್ಟೇ ಅವರ ಜವಾಬ್ದಾರಿ ಏನಂದ್ರೆ ಇದಕ್ಕೆ ಒಬ್ಬರು ವಿಜ್ಞಾನಿಯನ್ನು ಹುಡುಕಿ ನೀವು ನಮ್ಮ ಮಂಗಳೂರಿನ ಕುಡಿಯುವ ನೀರಿನ ಸಮಸ್ಯೆಗೆ ಒಂದು ಅದನ್ನು ಕೊಡಿ, ಸೊಲ್ಯೂಷನ್ ಕೊಡಿ, ಒಂದು ಪರಿಹಾರ ಕೊಡಿ ಅಂತೇಳಿ ಕೇಳ್ಕೊಂಡು ಅವರಿಗೆ ಬೇಕಾದ ಸಪೋರ್ಟ್ ಅನ್ನು ಇವ್ರು ಕೊಡುವುದು ಅಲ್ಲ, ಯೋಜನೆಗೆ ಮಾತ್ರ ನಾವು ಕೈಗೊತ್ತಿಕೊಳ್ಳುವುದಂತೆಲ್ಲ ಅದು ಈ ಸರ್ಕಾರಕ್ಕೆ ಬಿಟ್ಟದ್ದು. ಯಾಕಂದ್ರೆ ಕುಡಿಯುವ ನೀರನ್ನು ಯಾವತ್ತು ಪ್ರೈವೇಟ್ ಗಾಡಿಗೆ ಕೊಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಅದನ್ನು ಸರ್ಕಾರವೇ ನಡ್ಸ್ಕೊಂಡು ಹೋಗ್ಬೇಕು. ಸರ್, ಹಾಗಾದ್ರೆ ಅಂದ್ರೆ ಈ ಒಂದು ಯೋಜನೆ ಬಗ್ಗೆ ಇವರು ಪ್ರೊಫೆಸರ್ ಸೀತಾರಾಮ್ ಅವರು ನಿಮ್ ಮುಂದೆ ಹೇಳಿದಾಗ ಇದು ಅಂದ್ರೆ ಇದನ್ನ ಗಣನೆಗೆ ತಗೊಂಡಾಗ ಎಷ್ಟು ಖರ್ಚು ಆಗ್ಬೋದು ಇದೊಂದು ಟೋಟಲ್ ಪ್ರಾಜೆಕ್ಟ್ ಅಂತ? ನೋಡಮ್ಮ, ಖರ್ಚಿನ ಪ್ರಶ್ನೆ ಏನು ಅಂತ ಹೇಳಿದ್ರೆ ಆ ನೀರಲ್ಲಿ ನಮ್ಮಲ್ಲಿ ಎಷ್ಟು ನೀರಿನ ಅಗತ್ಯ ಇದೆ. ಈಗ ಮಂಗಳೂರಿನ ಜನಸಂಖ್ಯೆ ಪ್ರಕಾರ 5 ಲಕ್ಷ ಜನರಿಗೆ ಸುಮಾರು 1 TMC 1 ವರ್ಷಕ್ಕೆ 1 TMC ನೀರು ಕುಡಿಯುವ ಪರ್ಪಸ್ಗಾಗಿ ಮಾತ್ರ ಬೇಕಾಗಬಹುದು. ಅಂದ್ರೆ ಒಬ್ಬ ಜನರಿಗೆ UNO ಲೆಕ್ಕ ಪ್ರಕಾರ ದಿನಕ್ಕೆ 150 ಲೀಟರ್ ಒಬ್ಬ ಮನುಷ್ಯನಿಗೆ ಅಗತ್ಯ ಇದೆ ಅಂತೇಳಿ ಡೊಮೆಸ್ಟಿಕ್ ಯೂಸ್. ಅದು ಅವ್ರಿಗೆ 1 TMC. ಇನ್ನು ನಮಗೇನು ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಬೇಕು, ಅಗ್ರಿಕಲ್ಚರ್ ಬೇಕು, ಇರಿಗೇಷನ್ ಬೇಕು ಅಂತ ಹೇಳಿದ್ರೆ ಆ ಅಣೆಕಟ್ಟನ್ನು ಇದನ್ನು ರಿಸರ್ವಾಯರ್ ಅನ್ನು ಎಷ್ಟು ದೊಡ್ಡದು ಮಾಡ್ಬೋದು. ಈಗ ನೇತ್ರಾವತಿ ಹೊಳೆಯಿಂದ ಒಂದೇ ಸೀಸನ್ ಅಲ್ಲಿ ಸುಮಾರು 120 TMC ನೀರು ಹೋಗ್ತದೆ ಸಮುದ್ರಕ್ಕೆ. ಅದು ಅಷ್ಟು ಪೋಲ್ ಆಗ್ತಾ ಇದೆ. ನಮ್ಮಲ್ಲಿ 14 ಪಶ್ಚಿಮಾಭಿಮುಖವಾಗಿ ಹರಿಯುವ 14 ಹೊಳೆಗಳಲ್ಲಿ ಎಷ್ಟು ನೀರು ಸಮುದ್ರಕ್ಕೆ ಹೋಗ್ತಾ ಇದೆ ಅಂತ ಹೇಳಿ ಒಂದೇ ಮಳೆಗಾಲದಲ್ಲಿ ಆಗ್ತದೆ ಅನ್ನೋದು ಎಲ್ರಿಗೂ ಅದು ಗೊತ್ತಿದ್ದ ವಿಷಯ. ನಮಗೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಕುಡಿಯುವ ನೀರಿಗೆ ಬೇಕಾಗಿರೋದು 90 TMC. ಅದರ 1.5 ಪಟ್ಟನಷ್ಟು ನೀರು ನೇತ್ರಾವತಿ ಹೊಳೆ ಒಂದರಲ್ಲಿ ಸಮುದ್ರಕ್ಕೆ ಹೋಗ್ತಾ ಇದೆ. ಅದಿನ್ನು ಎಷ್ಟು ಬೇಡಬೇಕು? ಈಗ ಮಂಗಳೂರಿಗೆ ಕುಡಿಲಿಕ್ಕೆ 1 TMC ಬೇಕು. ಸರ್, ಹಾಗಾದ್ರೆ ಈ ಒಂದು ಪ್ರಾಜೆಕ್ಟ್ ಇಂದ ಇಡೀ ಕರ್ನಾಟಕದ ಒಂದು ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಬಹುದಾ? ಅದರಲ್ಲಿ ಇಡೀ ಕರ್ನಾಟಕಕ್ಕೆಲ್ಲ ನೆರೆ ರಾಜ್ಯಕ್ಕೆ ಕೊಡುವಷ್ಟು ನೀರು ನೇತ್ರಾವತಿ 1 ಹೇಳಿದ್ರು. ನೇತ್ರಾವತಿ 1ರಲ್ಲಿ ಆದ್ರೆ ಇಡೀ ಕರ್ನಾಟಕ ಕುಡಿಯುವ ನೀರು ಸಮಸ್ಯೆ ಸಾಕು. ಆದ್ರೆ ಅದನ್ನು ಯಾರು ಹೇಗೆ ಮಾಡ್ತಾರೆ, ಎಲ್ಲಿ ಕೊಂಡೋಗ್ತಾರೆ ಅಂತ ಸರ್ಕಾರಕ್ಕೆ ಬಿಟ್ಟ ವಿಷಯ, ನಮ್ಮದಲ್ಲ. ಅಲ್ಲಿ ಅಷ್ಟು ನೀರು ಇದೆ. ಅದನ್ನು ಇರಿಗೇಷನ್ಗೆ ಯೂಸ್ ಮಾಡಿ, ಕುಡಿಲಿಕ್ಕೆ ಯೂಸ್ ಮಾಡಿ, ಯಾವ್ದಕ್ಕೂ ಯೂಸ್ ಮಾಡೋದು ಅದನ್ನು ಜನರು, ಕರ್ನಾಟಕದ ಜನತೆ, ಅಲ್ಲಿಯ ದಕ್ಷಿಣ ಕನ್ನಡದ ಜನತೆ ಮತ್ತು ಸರ್ಕಾರ ಇವರು ನಿರ್ಧಾರ ಮಾಡ್ಬೇಕಲ್ಲದೆ ನಾವಲ್ಲ.
ಓಕೆ ಸರ್, ಓಕೆ, ಧನ್ಯವಾದ ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದಕ್ಕಾಗಿ. ಈಗ ಕುಶಲ್ ಶೆಟ್ಟಿ ಅವರು ಕೂಡ ಮಾತನಾಡಿದ್ರು, BRS ಕ್ರಿಯೇಷನ್ಸ್ ಅವರು. ಅವ್ರು ಹೇಳಿದ್ದು ಇಷ್ಟೇ, ಅಂದರೆ ಇದು ನಾವು ತಗೊಳ್ತೀವಿ ಅಥವಾ ಯಾವುದೋ ಒಂದು ಪ್ರೈವೇಟ್ ಎಂಟಿಟಿ ಅದನ್ನು ಕೈಗೆತ್ಕೊಳ್ಳೋದ್ರಿಂದ ಅದರ ಬದಲು ಸರ್ಕಾರವೇ ಈ ಒಂದು ಪ್ರಾಜೆಕ್ಟನ್ನು ಕೈಗೆತ್ಕೊಳ್ಬೇಕು. ಯಾಕೆಂದರೆ ಕುಡಿಯುವ ನೀರಿನ ಸಮಸ್ಯೆ ಅನ್ನುವಂಥದ್ದು ಅಂದರೆ ಕೇವಲ ಮಂಗಳೂರು ಮಾತ್ರ ಅಲ್ಲ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ, ಇಡೀ ಕರ್ನಾಟಕಕ್ಕೆ ಬೇಕಾದರೆ ಇದರಿಂದ ಕುಡಿಯುವ ನೀರಿನ ಸಮಸ್ಯೆಯನ್ನು ನಾವು ಬಗೆಹರಿಸ್ಬೋದು. ಅಂದರೆ ನೇತ್ರಾವತಿ ನದಿ ಆಸ್ ಸಚ್ ಅದು ಅರಬ್ಬಿ ಸಮುದ್ರಕ್ಕೆ ಸೇರುವಂಥದ್ದು 120 TMC ಅಷ್ಟು ನೀರು ಸೇರುತ್ತೆ. ಸೊ ಇಡೀ ಕರ್ನಾಟಕಕ್ಕೆ ಒಂದು ಕುಡಿಯುವ ನೀರಿನ ಸಮಸ್ಯೆನ ಬಗೆಹರಿಸಬೇಕಾದ್ರೆ ಕೇವಲ ಬೇಕಾಗಿರೋದು 90 TMC ನೀರು. ಅದನ್ನು ನಾವು ಇದರಿಂದ ಬಗೆಹರಿಸ್ಬೋದು ಈ ಒಂದು ಪ್ರಾಜೆಕ್ಟಿಂದ ಅನ್ನುವಂಥ ಒಂದು ಮಾತನ್ನು ಹೇಳಿದ್ರು ಅವರೀಗ. ಅಷ್ಟೇ ಅಲ್ಲ, ಈಗ ಪರಿಸರವಾದಿಗಳು ಕೂಡ ಅದನ್ನೇ ಹೇಳಿದ್ದು. ಎಲ್ಲರ ಒಂದು ಸಮ್ಮತವೂ ಕೂಡ ಇದಕ್ಕಿದೆ. ಯಾಕೆಂದ್ರೆ ಹೆಚ್ಚಾಗಿ ಇಲ್ಲಿ ಯಾವುದೇ ರೀತಿಯಾದ ಒಂದು ಪರಿಸರ ನಾಶ ಇದರಲ್ಲಿ ಇನ್ವಾಲ್ವ್ ಇಲ್ಲ. ಒಂದು ಕಡೆ ಎತ್ತಿನಹೊಳೆ ಯೋಜನೆಯನ್ನ ನಾವು ಒಂದು ಕಡೆ ನೋಡೋದಾದ್ರೆ ಅಲ್ಲಿ ಪಶ್ಚಿಮ ಘಟ್ಟಕ್ಕೆ ಕಂಟಕ ಒಂದು ಎದುರಾಗಿತ್ತು. ಸೊ ಹಾಗಾಗಿ ಈಗ ಅದೊಂದು ಈಗ ಕೋರ್ಟಲ್ಲಿ ಇರುವಂತಹ ಒಂದು ಸಮಸ್ಯೆ. ಆದರೆ ಈ ಒಂದು ಯೋಜನೆಯಿಂದಾಗಿ ಯಾವುದೇ ರೀತಿಯಾದ ಒಂದು ಯಾವುದೇ ಒಂದು ಪರಿಸರ ನಾಶ ಆಗೋದಿಲ್ಲ. ಅದರ ಬದಲಾಗಿ ಇದರಿಂದ ಹೆಚ್ಚೆಚ್ಚು ಒಂದು ಏನು ಧನಾತ್ಮಕ ಅಂಶನೇ ನಾವು ಇದರಲ್ಲಿ ಗಮನಿಸ್ಬೋದು. ಒಂದು ಕಡೆ ನಿಂತ ನೀರಲ್ಲಿ ಅಲ್ಲಿರುವಂಥ ಇದರಿಂದ ಏನು ಮೀನುಗಾರಿಕೆಗೆ ಈಗ ಒಂದು ಪ್ಲಸ್ ಪಾಯಿಂಟ್ ಆದರೆ, ಒಂದು ಸಿಹಿ ನೀರಿನ ಒಂದು ಮೀನುಗಾರಿಕೆ ಅಲ್ಲಿ ಪ್ಲಸ್ ಪಾಯಿಂಟ್ ಆದರೆ, ಮತ್ತೊಂದು ಕಡೆ ಏನಂದ್ರೆ ಅಲ್ಲಿ ಅದರಿಂದ ಈಗ ಸೋಲಾರ್ ಪ್ಯಾನಲ್ ಅನ್ನ ಕೂಡ ಅಲ್ಲಿ ಇಡಬಹುದು. ಸೋಲಾರ್ ಪ್ಯಾನಲ್ ಇಟ್ಟು ಅಲ್ಲಿ ವಿದ್ಯುತ್ತನ್ನ ಕೂಡ ಅಲ್ಲಿಂದ ನಾವು ಉತ್ಪಾದಿಸಬಹುದು ಅನ್ನುವಂಥ ಮಾತು ಕೂಡ ಈಗ ಒಂದು ಪ್ಲಸ್ ಪಾಯಿಂಟ್ ನಮಗೆ ಅಲ್ಲಿಂದ ಕೇಳಿ ಬರ್ತಾ ಇರುವಂಥದ್ದು ವೀಕ್ಷಕರೇ. ಸೊ ಇದೊಂದು ಸಿಹಿ ಪ್ರಾಜೆಕ್ಟ್, ಇದು ಖಂಡಿತವಾಗ್ಲೂ ಇದು ಸಿಹಿ ಪ್ರಾಜೆಕ್ಟ್ ಆಗಿ ಪರಿಣಮಿಸುತ್ತೆ ಅನ್ನುವಂಥ ಮಾತನ್ನ ಬಹಳಷ್ಟು ಮಂದಿ ಹೇಳ್ತಾ ಇದ್ದಾರೆ. ಈಗ ಅಷ್ಟೂ ಜನರ ಮಾತನ್ನ ನಾವು ಒಂದು ಕಡೆ ನೋಡೋದಾದ್ರೆ, ಅಂದ್ರೆ ಯೂಶಲಿ ಏನು ಮಂಗಳೂರು ಆಗಿರ್ಬೋದು, ಕರಾವಳಿ ಪ್ರದೇಶ ಆಗಿರ್ಬೋದು, ಇಲ್ಲ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಏನಿದೆ ಅತಿ ಹೆಚ್ಚು ಮಳೆ ಆಗುವಂತಹ ಪ್ರದೇಶ ಅನ್ನುವಂಥ ಒಂದು ಮಾತು ಏನಿತ್ತು, ಅದೀಗ ಒಂದು ಸದ್ಯದ ಒಂದು ಶಾಕ್ ಅಲ್ಲಿ ಎಲ್ಲ ಜನರಿಗೂ ಬಂದದ್ದು ಏನಂದ್ರೆ, ಬರಪೀಡಿತ ಪಟ್ಟಿಯಲ್ಲಿ ಈಗ ದಕ್ಷಿಣ ಕನ್ನಡ ಜಿಲ್ಲೆಯ 2 ತಾಲೂಕುಗಳ ಹೆಸರು ಸೇರ್ಪಡೆ ಆದಂಥದ್ದು. ಹೀಗಿರುವಾಗ ಕುಡಿಯುವ ನೀರಿನ ಸಮಸ್ಯೆ ಈಗ ಎಲ್ಲಾ ಕಡೆ ಆ ಒಂದು ಹಾಹಾಕಾರ, ಕುಡಿಯುವ ನೀರಿಗೋಸ್ಕರ ಎಲ್ಲಾ ಕಡೆ ಇರುವ ಒಂದು ನಿಟ್ಟಿನಲ್ಲಿ ಈ ಒಂದು ಪ್ರಾಜೆಕ್ಟ್ ನಿಜಕ್ಕೂ ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು ಬಹಳಷ್ಟು ತಜ್ಞರ ಮಾತು. ಎಸ್ ವೀಕ್ಷಕರೇ, ಇದೀಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಿವೃತ್ತ ಪ್ರಾಧ್ಯಾಪಕ ಹಾಗೂ ಪರಿಸರ ಹೋರಾಟಗಾರರಾದಂತಹ ಪ್ರೊಫೆಸರ್ ಮಯ್ಯ ಅವರು. ನಮಸ್ತೆ ಸರ್. ಸರ್ ನಮಸ್ಕಾರ. ಏನ್ ಹೇಳಿ ಸರ್. ಈಗ ಏನೊಂದು ಸಮುದ್ರದಲ್ಲಿ ಈಗ ಒಂದು ಡ್ಯಾಮ್ ಅನ್ನ ಮಾಡಿ ಅಲ್ಲಿ ಸಿಹಿ ನೀರಿನ ಅಂದ್ರೆ ನೇತ್ರಾವತಿಯ ಸಿಹಿ ನೀರನ್ನ ಅಲ್ಲಿ ಶೇಖರಣೆ ಮಾಡುವಂತದ್ರ ಬಗ್ಗೆ ಪ್ರೊಫೆಸರ್ ಸೀತಾರಾಮ್ ಅವರು ಒಂದು ಪ್ರಾಜೆಕ್ಟ್ ಅನ್ನ ಒಂದು ಡೆವಲಪ್ ಮಾಡಿದ್ದಾರೆ. ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದೊಂದು ಇಮ್ಯಾಜಿನರಿ ಫಿಕ್ಟಿಷಿಯಸ್ ಪ್ರಾಜೆಕ್ಟ್ ಇದು. ಇದು ಅವ್ರು ಏನು ಹೇಳ್ತಾರ, ನಮ್ಮ ನೆಲ ಜಲ ಆ ನೀರನ್ನ ನಾವು ನೆಲದ ಮೇಲೆ ನಮ್ಗೆ ಶೇಖರಣೆ ಮಾಡುವಂತಹ ಟೆಕ್ನಾಲಜಿ ಇರುವಾಗ ಕಡಿಮೆ ವೆಚ್ಚದಲ್ಲಿ, ಅದು ಬಿಟ್ಟು ಇಂತಹ ಒಂದು ಇಮ್ಯಾಜಿನರಿ ಪ್ರಾಜೆಕ್ಟ್ ಅನ್ನ ನಾವು ಪ್ರಪೋಸ್ ಮಾಡೋದು ಒಂದ್ ಸ್ವಲ್ಪ ಸರ್ ಯಾವ ರೀತಿ ಇಮ್ಯಾಜಿನರಿ ಅಂತೀರಾ ಅಂತ ನೋಡಿ. ಆವರೇಜ್ ಅಂದ್ರೆ ಇಲ್ಲಿಯ ನಮ್ಮ ಕರಾವಳಿ ಪ್ರದೇಶದ ನದಿ ಪಾತ್ರಗಳದ್ದ ಅದರ ಬಗ್ಗೆ ಯಾವುದೇ ಕಲ್ಪನೆ ಇಲ್ಲದೆ, ಇದು ನಮ್ಮ ಪಶ್ಚಿಮ ಕರಾವಳಿ ಅದು ಬಹಳ ಒಂದು ಸ್ಟ್ರೈಟ್ ರೀಚ್. ಇಲ್ಲಿ ಬೇ ಇಲ್ಲ. ಬೇಗಳಂದ್ರೆ ನಿಮ್ ಕನ್ನಡದಲ್ಲಿ ಏನ್ ಹೇಳ್ತಾರೆ ನೋಡಿ, ಈ ನೆದರ್ಲ್ಯಾಂಡ್ಸ್ ಮತ್ತೆ ಬೇರೆ ಕಡೆಯಲ್ಲಿ ಇದ್ದ ಹಾಗೆ ಬೇಗಳು ಇಲ್ಲ. ಅಂದ್ರೆ ಒಂದು ಸ್ಟ್ರೈಟ್ ರೀಚ್. ನಿಮ್ಗೆ ಬಾಂಬೆ ಅಥವಾ ಗುಜರಾತ್ ಕೋಸ್ಟ್ ಇಂದ ತ್ರಿವೇಂದ್ರಂ ವರೆಗೆ ಸ್ಟ್ರೈಟ್ ರೀಚ್ ಇದೆ. ಇಲ್ಲಿ ನಿಮ್ಗೆ ಅಂತಹ ಇದನ್ನ ಮಾಡ್ಲಿಕ್ಕೆ ಇದು ಅನುಕೂಲಕರ ಇದು ಜಾಗ ಅಲ್ಲ. ಯಾಕಂದ್ರೆ ಅದಕ್ಕಿಂತ ಕಡಿಮೆ ವೆಚ್ಚದಲ್ಲಿ ಮತ್ತೆ ಮೋರ್ ಯೂಸ್ಫುಲ್ ಆಗಿ ನಿಮ್ಮ ನೆಲದ ಮೇಲೆನೆ ನಿಮ್ಗೆ ಮಾಡ್ಲಿಕ್ಕೆ ಅವಕಾಶಗಳಿದ್ದು ಟೆಕ್ನಾಲಜಿಗಳಿದ್ದು ಇರುವುದರಿಂದ ಇನ್ನೋವೇಟಿವ್ ಮೆಥಡ್ಸ್ ಆರ್ ಆಲ್ಸೋ ಅವೈಲಬಲ್. ಅದು ಬಿಟ್ಟು ಇಂಥ ಪ್ರಪೋಸಲ್ ಈಗ ಕೊಡಬೇಕಾದ ಅವಶ್ಯ ಏನೂ ಇಲ್ಲ. ಮತ್ತೆ ಈಗ ನೇತ್ರಾವತಿ ನದಿಯ ಅಳವೆಯಲ್ಲಿ ಪ್ರತಿ ವರ್ಷವೂ ಹೂಳೆತ್ತಬೇಕು. ಇಲ್ಲದಿದ್ರೆ ಅಳವೆಯಲ್ಲಿ ಅಲ್ಲಿ ದೋಣಿಯವರಿಗೆ ಮತ್ತೆ ನಿಮ್ಮ ಫಿಶಿಂಗ್ ಬೋಟ್ಸ್ ಅವರಿಗೆ ಹೋಗ್ಲಿಕ್ಕೆ ಆಗಲ್ಲ. ಅಂದ್ರೆ ಅದಕ್ಕೆ ಅಡ್ಡಕಟ್ಟಿ ಇವರು ರಿಸರ್ವಾಯರ್ ಮಾಡಿದ್ರೆ ಈ ಹೂಳೆತ್ತೋ ಈ ಹೂಳು ಎಲ್ಲ ಬಂದು ಎಲ್ಲಿ ನಿಲ್ತದೆ?
ನದಿ ಪಾತ್ರದಲ್ಲಿ ನದಿಯಲ್ಲಿ ಶೇಖರಣೆ ಆಗ್ತದೆ ಎಸ್ಟುವರಿಯಲ್ಲಿ. ಓಕೆ. ಸೊ ಅದರಿಂದ ಮುಂದೆ ಏನು ಪ್ರಾಬ್ಲಮ್? ಇದು ಯಾವುದನ್ನು ನಾವು ಸ್ಟಡಿ ಮಾಡಿದ್ರೆ ಸುಮ್ಮನೆ ನಮ್ಮ ಮನಸ್ಸಿಗೆ ಒಂದು ಹೀಗೆ ಒಂದು ಆಲೋಚನೆ ಬಂತು ಅಂತ ಹೇಳಿ ಅದನ್ನೊಂದು ಪ್ರಾಜೆಕ್ಟ್ ಅಂತ ನಾವು ಹೇಳೋದಾದ್ರೆ ಅಂತಹ ಒಂದು ಇಮ್ಯಾಜಿನರಿ ಪ್ರಾಜೆಕ್ಟ್ ಪ್ರತಿಯೊಬ್ಬ ಜನರಲ್ಲೂ ಬರುತ್ತೆ. ಅದೆಲ್ಲ ಸಾಧು ಅಲ್ಲ. ಯಾವುದಕ್ಕೂ ಅಂತದ್ದನ್ನೆಲ್ಲ ಪ್ರಪೋಸ್ ಮಾಡ್ಬೇಕಾದ್ರೆ ಮೊದಲು ಈ ನೇತ್ರಾವತಿ ನದಿ ಪಾತ್ರದ ಬಗ್ಗೆ ಸ್ಪಷ್ಟವಾದ ಒಂದು ಸ್ಟಡಿ ಮಾಡಬೇಕಾಗ್ತದೆ. ಅಲ್ಲ, ಅವರು ಕೋಸ್ಟಲ್ ಡೈನಮಿಕ್ಸ್ ಬಗ್ಗೆ ಎಲ್ಲ ಸ್ಟಡಿ ಮಾಡಿಯೇ ಒಂದು ರಿಸರ್ಚ್, ಒಂದು ದೀರ್ಘವಾದ ಒಂದು ಅಧ್ಯಯನ ಮಾಡಿ ನಂತರವೇ ಈ ಒಂದು ಪ್ರಾಜೆಕ್ಟ್ಗೆ ಕೆಲಸ ಒಂದು ಕೈ ಹಾಕಿದ್ದು ಅನ್ನುವಂತ ಒಂದು ಮಾತನ್ನ ಅವರು ಹೇಳಿದ್ರು. ಅಂದ್ರೆ ಒಂದು ಡೀಟೇಲ್ ಸ್ಟಡಿ ಇಲ್ಲದೆ ನಾನು ಕೇಳಿದ ಪ್ರಶ್ನೆಗಳಿಗೆ ಅವ್ರಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿಯ ಗ್ರೌಂಡ್ ವಾಟರ್ ಬಗ್ಗೆ ಅವ್ರಿಗೆ ಏನು ನಾಲೆಜ್ ಇಲ್ಲ. ಇಲ್ಲಿಯ ನೀರಿನ ಜಲಮಟ್ಟ ಏರುಪೇರದ ಬಗ್ಗೆ ಏನು ನಾಲೆಜ್ ಇಲ್ಲ. ನದಿ ಪಾತ್ರದ ಬಗ್ಗೆ, ನೇತ್ರಾವತಿ ನದಿಯ ಅಥವಾ ಪಶ್ಚಿಮ ಕರಾವಳಿಯಲ್ಲಿ ಹರಿಯುವ ನದಿಗಳ ಎಸ್ಟುವರಿ ಬಗ್ಗೆ, ನದಿ ಪಾತ್ರದ ಬಗ್ಗೆ ಏನು ಅವರಿಗೆ ನಾನು ಕೇಳಿದ ಪ್ರಶ್ನೆಗಳಿಗೆ ಉತ್ತರ ಕೊಡ್ಲಿಕ್ಕೆ ಆಗ್ಲಿಲ್ಲ. ಓಕೆ ಸರ್, ಧನ್ಯವಾದ ಸರ್ ಸುದ್ದಿ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಎಸ್ ವೀಕ್ಷಕರೇ, ಇದಿಷ್ಟು ಪ್ರೊಫೆಸರ್ ಮಯ್ಯ ಹೇಳಿದ ಮಾತು. ಅಂದ್ರೆ ಅವ್ರು ಹೇಳಿದ್ದಿಷ್ಟೇ, ಅಂದ್ರೆ ಪಶ್ಚಿಮ ಕರಾವಳಿಯಲ್ಲಿ ಆ ಒಂದು ಹತ್ತಿರ ಅಲ್ಲಿ ಹರಿಯುವಂತ ನೀರಿನ ಒಂದು ವೈಖರಿಯೇ ಬೇರೆ ರೀತಿ ಇರುತ್ತೆ. ಅದಕ್ಕೆ ಅದರದೇ ಆದ ಒಂದು ನಿರ್ದಿಷ್ಟವಾದ ಒಂದು ಸ್ಟಡಿ ಬೇಕು, ಒಂದು ರಿಸರ್ಚ್, ದೀರ್ಘವಾದ ಒಂದು ಅಧ್ಯಯನ ಬೇಕು. ಸುಮ್ಮನೆ ಇದೊಂದು ಇಮ್ಯಾಜಿನರಿ ಪ್ರಾಜೆಕ್ಟ್ ಇದು, ಅಂದ್ರೆ ಕೇವಲ ಕಾಲ್ಪನಿಕ ಅಷ್ಟೇ, ಇದು ಪ್ರಾಕ್ಟಿಕಲಿ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಅವರಿಷ್ಟೇ ಹೇಳಿದ್ರು. ವೀಕ್ಷಕರೇ, ಅದೇನೋ ಅಂದ್ರೆ ಒಟ್ಟಿನಲ್ಲಿ ನಾವು ನೋಡೋದಾದ್ರೆ ಒಂದು ಕಡೆ ಪ್ರೊಫೆಸರ್ ಸೀತಾರಾಮ್ ಅವ್ರು ಹೇಳ್ತಾರೆ ಇಲ್ಲ, ಅದರಿಂದ ಬಹಳಷ್ಟು ನಮಗೆ ಅಡ್ವಾಂಟೇಜಸ್ ಇದೆ ಅನ್ನುವಂಥ ಮಾತು, ಮತ್ತೊಂದು ಕಡೆ ಇಲ್ಲ, ಇದು ಕೇವಲ ಕಾಲ್ಪನಿಕ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಇದು ಸಿಹಿ ಆದಲ್ಲಿ ಅಥವಾ ಇದು ನಿಜವಾಗಿಯೂ ಇದು ವರ್ಕ್ ಆಗಿದ್ದಲ್ಲಿ ಖಂಡಿತವಾಗ್ಲೂ ಇದು ಸಿಹಿ ಸುದ್ದಿಯಾಗಿ ಪರಿಣಮಿಸೋದ್ರಲ್ಲಿ ಸಂಶಯ ಇಲ್ಲ. ವೀಕ್ಷಕರೇ, ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ನೋಡ್ತಾ ಇರಿ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.